ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಇಮ್ಯಾಜಿನೇಷನ್ ಅಥವಾ ವಿಜುವಲ್ ಮಾಡ್ತೀವಿ, ಇದು ಜಸ್ಟ್ ಅನ್ಕಾನ್ಶಿಯಸ್ ಅಂತಾನೆ ಅಲ್ಲ, ಯಾವಾಗ್ಲೂ ಮೆಡಿಟೇಷನ್ ಮಾಡಿ ಇಮ್ಯಾಜಿನೇಷನ್ ಮಾಡ್ಬೇಕು ಅಂತ ಅಲ್ಲ. ನಾರ್ಮಲ್ ಆಗಿ ದಿನನಿತ್ಯದ ಒಂದು ಕೆಲಸ ಮಾಡ್ತೀವಲ್ಲ, ಅದರಲ್ಲೂ ಕೂಡ ನಾವು ಅನ್ಕಾನ್ಶಿಯಸ್ಲಿ ಏನೋ ಒಂದು ಅಡುಗೆ ಮಾಡುವಾಗಲೇ ಆಗಲಿ ಅಥವಾ ಏನೋ ಟೈಪ್ ಮಾಡುವಾಗ, ಲ್ಯಾಪ್ಟಾಪ್ ಅಲ್ಲಿ ಏನೋ ವರ್ಕ್ ಮಾಡುವಾಗ, ಏನಾದ್ರು ಟಿವಿ ನೋಡುವಾಗಲಾಗಲಿ ಮನಸ್ಸಲ್ಲಿ ಏನೋ ಒಂದು ಇಮೇಜ್ ಇರುತ್ತೆ, ಏನೋ ಒಂದು ಚಿಂತನೆ ಬರ್ತಿರುತ್ತೆ. ಅಂತ ಒಂದು ಇಮ್ಯಾಜಿನೇಷನ್ ಕೂಡ ಮಾತಾಡ್ತಿದ್ದೀನಿ. ಅಂತ ಒಂದು ವಿಜುವಲೈಸೇಷನ್ ಅವನ್ನ ಹೇಗೆ ನಾವು ಅದನ್ನ ಕನ್ವಿನ್ಸ್ ಮಾಡೋದು. ಹೌದು, ಈಗ ಆ ಲಾ ಆಫ್ ಅಟ್ರಾಕ್ಷನ್ ಹೇಳೋ ಪ್ರಕಾರ ಒಂದೇ ಚಿತ್ರವನ್ನ ಪದೇ 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 ನೋಡಿ ಅದಕ್ಕೆ ಫೀಲಿಂಗ್ ಕೊಟ್ರೆ ನಿಜ ಆಗುತ್ತೆ ಅಂತಾರೆ. ಬಟ್ ಎಷ್ಟೋ ಜನರಿಗೆ ಅದು ಆಗಿದೆ. ಅದನ್ನ ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ, ಎಷ್ಟೋ ಪ್ರಪಂಚದ ಕೆಲವೊಂದು ಬುಕ್ಗಳಲ್ಲಿ, ನನ್ನ ಜೀವನದಲ್ಲಿ ನಡೆತಕ್ಕಂಥ ಎಷ್ಟೋ ಘಟನೆಗಳನ್ನ, ಆಮೇಲೆ ಯೂನಿವರ್ಸಿಟಿ ಸಿಗ್ತಕ್ಕಂಥ ಕ್ಲೂಗಳನ್ನ, ಎಷ್ಟೋ ವಿಡಿಯೋಗಳನ್ನಾಗಿ ಮಾಡಿದ್ದೀನಿ. ನೀವು ನನ್ನ ವಿಡಿಯೋಗಳನ್ನ ತುಂಬಾ ವರ್ಷದಿಂದ ನೋಡ್ತಾ ಬಂದಿದ್ರೆ, ತುಂಬಾ ಹಳೆಯ ವಿಡಿಯೋಗಳನ್ನೆಲ್ಲ ಅದ್ರಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಆಯ್ತಾ. ಆದ್ರೆ ಎಲ್ಲರಿಗೂ ಕಾಡುವಂತಹ ಕ್ವಶನ್, ಇದನ್ನ ಹೇಗೆ ಕನ್ವಿನ್ಸ್ ಮಾಡೋದು. ಒಂದ್ 5 ನಿಮಿಷ ಫೀಲಿಂಗ್ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ, ಆಮೇಲೆ ಮತ್ತೆ ಹೋಗ್ಬಿಡ್ತೀವಿ ಈ ತರ ಮಾಡಿದೀವಿ ಅಂತ. ಆಮೇಲೆ ಕನ್ವಿನ್ಸ್ ಮಾಡೋಕ್ಕಿಂತ ಆ ತರ ಅನ್ಕೊಳ್ಳೋಕ್ಕಿಂತ ನಾನು ಹೋಗ್ತಿರೋ ದಾರಿ, ನಾನು ಮಾಡ್ತಿರೋ ಈ ಒಂದು ವಿಜುವಲೈಸೇಷನ್ ಏನೋ ಪ್ರೊಸೆಸ್ ಇದೆ, ಇದು ನನಗೆ ಎಷ್ಟರ ಮಟ್ಟಿಗೆ ಒಳ್ಳೇದು ಮಾಡುತ್ತೆ, ಅಂದ್ರೆ ಏನ್ ಪ್ರೊಡಕ್ಟ್ ಆಗುತ್ತೆ ಇದರಿಂದ, ಯಾಕೆ ಮಾಡ್ಬೇಕು ಅಂತ ಫಂಡಮೆಂಟಲಿ ಕ್ವಶನ್ ಇರುತ್ತೆ ಕೆಲವೊಬ್ಬರಿಗೆ. ಯಾಕೆ ಮಾಡ್ಬೇಕು ಇಮ್ಯಾಜಿನೇಷನ್, ಯಾಕೆ ನೀಡೇನು, ನಾನು ಏನು ಲಾ ಆಫ್ ಅಟ್ರಾಕ್ಷನ್ ಗೊತ್ತಿದ್ದೇನೆ ನಾನು ಆರಾಮಾಗಿ ಬದುಕಿದಾರಲ್ಲ ಹಳೆ ಕಾಲದಲ್ಲಿ. ಕೆಲವೊಂದು ಹಳ್ಳಿಗಳಲ್ಲಿ ಬಂದ್ರೆ ಲಾ ಆಫ್ ಅಟ್ರಾಕ್ಷನ್ ವರ್ಡೇ ಗೊತ್ತಿರಲ್ಲ, ಆದ್ರೂ ಅವರು ಆರಾಮಾಗಿ ಬದುಕ್ತಾರಲ್ಲ. ಯಾಕೆ ಈ ಒಂದು ನೀಡಬೇಕು, ಆ ಒಂದು ಚಿಂತನೆ ಯಾಕೆ ಬೇಕು ನನಗೆ ಅಂತ ಎಷ್ಟೊಂದು ಜನರಲ್ಲಿ ಕ್ವಶನ್ ಇರುತ್ತೆ. ಈ ಕ್ವಶನ್ ನನಗೂ ಕೂಡ ಕಾಡಿದಂತ ಕ್ವಶನ್. ಆಮೇಲೆ ನಾನು ಕೆಲವೊಂದು ಫಿಲಾಸಫರ್ಗಳನ್ನ ಅಧ್ಯಯನ ಮಾಡ್ತಾ ಹೋದಾಗ, ಯಾವ ರೀತಿಯ ಚಿಂತನೆಯನ್ನ ನಾವು ಮಾಡಬೇಕು ಈ ತರ ವಿಜುವಲೈಸೇಷನ್ ಮತ್ತೆ ಇಮ್ಯಾಜಿನೇಷನ್ ಮಾಡುವಾಗ, ಯಾವ ರೀತಿಯ ಚಿಂತನೆಯನ್ನ ಮಾಡಿದಾಗ ಅದು ಅರ್ಥಪೂರ್ಣ ಅನ್ಸ್ಬಿಡುತ್ತೆ ಅಂತ. ಈಗ ಯಾಕೆ ಬೇಕು ಅಂತ ಕೇಳ್ತಾರಲ್ಲ, ಸೊ ಈ ರೀತಿ ಯೋಚನೆ ಮಾಡು, ಇದರಿಂದ ನಿನ್ಗೆ ಹೀಗಾಗುತ್ತೆ, ಅದಕ್ಕೆ ನಿನಗೆ ಇದು ಬೇಕು ಅನ್ನೋ ಒಂದು ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಮ್ಯಾನ್ಯುಯಲ್ ಕಾಂಟ್ ಅಂತ ಒಬ್ಬ ಫಿಲಾಸಫರ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋದಲ್ಲಿ. ಈ ಇಮ್ಯಾನ್ಯುಯಲ್ ಕಾಂಟ್ ಅನ್ನೋರು ಜರ್ಮನ್ ಫಿಲಾಸಫರ್ ಆಗಿದ್ರು. 1724ರಲ್ಲಿ ಜರ್ಮನಿಯ ಕ್ಯೂನಿಕ್ಸ್ಬರ್ಗ್ ಅಂತ ಒಂದು ಸಿಟಿಯಲ್ಲಿ ಇವರು ಹುಡ್ತಾರೆ. ಆಮೇಲೆ ಇವರನ್ನ ಎನ್ಲೈಟನ್ಮೆಂಟ್ ಥಿಂಕರ್ ಅಂತ ಕರೀತಾ ಇದ್ರು ಅವಾಗಿನ ಕಾಲದಲ್ಲಿ. ಯಾಕೆ ಅಂತಂದ್ರೆ ಹೆಸರೇ ನೋಡಿ, ಎನ್ಲೈಟನ್ಮೆಂಟ್ ಥಿಂಕರ್ ಅಂದ್ರೆ ಏನೋ ಒಂದು ಇವರಿಗೆ ಜ್ಞಾನೋದಯ ಆಗಿದೆ, ಯಾವ್ದ್ರ ಬಗ್ಗೆನೋ ಅಂತ. ಯಾವ್ದ್ರ ಬಗ್ಗೆ ಜ್ಞಾನೋದಯ ಆಗಿದೆ ಅಂತಂದ್ರೆ, ಒಂದು ಚಿಂತನೆ ಇವ್ರೊಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ, ಅದು ಹೆಂಗೆ ಥಿಂಕ್ ಮಾಡ್ಬೇಕು ಅಂತ. ಇದನ್ನ ನಾವು ವಿಜುವಲ್ಗೆ ಅಪ್ಲೈ ಮಾಡ್ಬೋದು. ವಿಜುವಲೈಸೇಷನ್ ಅಪ್ಲೈ ಮಾಡಿದಾಗ ನಾನು ಹೋಗ್ತಿರ್ತಕ್ಕಂಥ ದಾರಿ ಅಥವಾ ನಾನು ಮಾಡಿರ್ತಕ್ಕಂಥ ಆ ಒಂದು ಇಮ್ಯಾಜಿನೇಷನ್ ಏನಿದೆ ಅದು ನಮಗೆ ಪವರ್ಫುಲ್ ಅಂತ ಅನ್ಸುತ್ತೆ, ಅದು ಸರಿಯಾಗಿದೆ ಅಂತ ಅನ್ಸುತ್ತೆ. ನಾ ಏನ್ ಬೇಕಾದನ್ನ ಮಾಡ್ತಿದ್ದೀನಿ, ಏನೋ ಮ್ಯಾಜಿಕ್ ಮಾಡ್ತೀನಿ ಜೀವನದಲ್ಲಿ, ಏನೇನೋ ಮಾಡ್ತೀನಿ, ನನಗೆ ಏನೋ ಗೊತ್ತಾಗ್ತದೆ, ಈ ತರ ಅನ್ಸಲ್ಲ. ಆಕ್ಚುಲಿ ಮೀನಿಂಗ್ಫುಲ್ ಅನ್ಸ್ತಾ ಬರುತ್ತೆ ಜೀವನ. ಸೊ ಇವರು ಒಂದು ಮೆಥಡ್ ಅನ್ನ ಹೇಳ್ತಾರೆ, ಯಾವ ರೀತಿಯಲ್ಲಿ ಥಿಂಕ್ ಮಾಡಿದ್ರೆ, ಅಂದ್ರೆ ಯಾವ ರೀತಿ ನಮ್ಮ ಚಿಂತನೆಗಳನ್ನ ಹರಿಸಿದರೆ, ಯಾವ ಒಂದು ದಾರಿಯಲ್ಲಿ ಅಥವಾ ಯಾವ ಒಂದು ಬೇಸಿಕ್ ವೇ, ಯಾವ ರೀತಿಯನ್ನ ಚಿಂತನೆ ಮಾಡಿದ್ರೆ ಅದು ನಮ್ಮನ್ನ ಪವರ್ಫುಲ್ ಆಗಿ ಮಾಡುತ್ತೆ ಮೆಂಟಲಿ. ಜಗತ್ತಲ್ಲಿ ಬೇಕಿರೋದು ಮೆಂಟಲ್ ಸ್ಟ್ರೆಂತ್. ಫಸ್ಟ್ ಎಲ್ಲವೂ ಸ್ಟಾರ್ಟ್ ಆಗೋದು ಮೈಂಡ್ ಇಂದ, ಆಮೇಲೆ ಎಲ್ಲವೂ ಬರ್ತವೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೂಡ ಬಾಡಿಗೆ ಕೊನೆಯ ಸ್ಥಾನ. ಬಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಅದು ಇಂಪಾರ್ಟೆಂಟೇ, ಆದ್ರೆ ಬಾಡಿಯನ್ನ ಕಂಟ್ರೋಲ್ ಮಾಡ್ತಿರೋದೇ ಮೈಂಡ್. ಸೊ ಮೈಂಡ್ ಸರಿ ಇಲ್ಲ ಅಂತಂದ್ರೆ ಉಳಿದೆಲ್ಲವೂ ಹಾಳಾಗುತ್ತೆ. ಪ್ರಪಂಚ ಅಂದ್ರೆ ಮೈಂಡ್ ಅಲ್ಲ. ಸೊ ಆದ್ದರಿಂದ ಇವರು ಕೆಟಗೋರಿಕಲ್ ಇಂಪೇರೇಟಿವ್ ಅಂತ ಒಂದು ಮೆಥಡ್ ಅನ್ನ ಹೇಳ್ತಾರೆ. ಈ ಪದ ಏನೋ ಕೇಳಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಇದೆ ಅಂತ ನೀವು ಅನ್ಕೊಂತಿರ್ಬೋದು. ಇದು ಏನು ಅಂತ ಹೇಳಿ ಒಂದು 4 ಸ್ಟೆಪ್ ಅಲ್ಲಿ ಅವ್ರು ಹೇಳ್ತಾರೆ. ಆಕ್ಚುಲಿ 4 ಸ್ಟೆಪ್ ಅನ್ನ ಮಾಡ್ತಾ ಹೋಗ್ಬೇಕು. ಯಾವುದೇ ಚಿಂತನೆ ಇರ್ಬೋದು ನಿಮ್ಮ ಜೀವನದಲ್ಲಿ. ಕಾಫಿ ಕುಡಿತೀನಿ ಅನ್ನೋದು ಒಂದು ಚಿಂತನೆ, ನಾಳೆ ಏನೋ ಎಕ್ಸಾಮ್ ಬರೀತೀನಿ ಅನ್ನೋದು ಚಿಂತನೆ, ನಾಡಿದ್ದು ಒಬ್ಬರನ್ನ ಮೀಟ್ ಆಗ್ತೀನಿ ಅನ್ನೋ ಒಂದು ಚಿಂತನೆ, ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಒಂದು ಚಿಂತನೆ, ಬೇರೆ ದೇಶಕ್ಕೆ ಹೋಗ್ತೀನಿ ಅನ್ನೋ ಒಂದು ಚಿಂತನೆ. ಸೊ ಯಾವುದೇ ಒಂದು ಚಿಂತನೆ ನೀವು ಮಾಡ್ತಿರಲ್ಲ, ಅಂದ್ರೆ ನಮಗೆ ಬರ್ತವೆ ಅಂತ ಕೆಲವು ನೆಗೆಟಿವ್ ಬರುತ್ತೆ, ನೆಗೆಟಿವ್ ಚಿಂತನೆಗಳು ಬರುತ್ತೋ ಅಥವಾ ನಾವು ಹುಟ್ಟಿಸ್ತೋ ಯಾವುದೋ ಒಂದು, ಆ ಚಿಂತನೆಯನ್ನ 4 ಡಿಫ್ರೆಂಟ್ ಕೆಟಗರಿಯಲ್ಲಿ ಅವರು ವಿಂಗಡಿಸ್ತಾರೆ. ಸೊ ಹೆಸರುಗಳು ಕೆಟಗರಿಕಲ್ ಇಂಪೇರೇಟಿವ್ ಅಂತ. ಇದನ್ನ ಇಷ್ಟೊಂದೆಲ್ಲ ಕಾಂಪ್ಲೆಕ್ಸ್ ಆಗಿ ಹೇಳೋ ಬದಲು ತುಂಬಾ ಸರಳವಾಗಿ ಅರ್ಥ ಆಗಂಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ಬೋದು, ಆಯ್ತಾ. ಒಂದು ಚಿಂತನೆ ನಂಬರ್ 1 ಏನು, ನಾನು ಎಕ್ಸಾಮ್ ಅಲ್ಲಿ ಚೀಟ್ ಮಾಡಿದರೆ, ಮೋಸ ಮಾಡಿ ಏನಾದ್ರು ಹಿಂಗೆ ಯಾರಾದ್ರೂ ನೋಡಿ ಬರೆದು ಬಿಟ್ರೆ
ನಾನು ಒಳ್ಳೆ ಗ್ರೇಡ್ ಅನ್ನ ತಗೋಬಹುದು ಅಂತ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾನೆ. ಸ್ಟೂಡೆಂಟ್ ಯಾರು ಹೋಗಿ ಯೋಚನೆ ಮಾಡ್ತಾನೆ. ಏನು ಇನ್ನೊಂದ್ಸಲ ಹೇಳ್ತೀನಿ ಸ್ಟೇಟ್ಮೆಂಟ್, ನಾನು ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದು ಅಥವಾ ಹಂಗೆ ಚೀಟಿ ತಗೊಂಡು ಹೋಗ್ಬಿಟ್ಟು ಚೀಟ್ ಮಾಡ್ಬಿಟ್ರೆ, ಮೋಸ ಮಾಡ್ಬಿಟ್ರೆ ಒಳ್ಳೆ ಗ್ರೇಡ್ ಅನ್ನ ತಗೊಂಡು ನಾನು ಪಾಸ್ ಆಗ್ಬಿಡ್ಬೋದು ಅನ್ನೋದು ಒಂದು ಚಿಂತನೆ. ಇವಾಗ ಇದು ಮೋರಲ್ ಆಗಿ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಬರೋಣ. ಆದ್ರೆ ನಿಮ್ಗೆ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ ಮೋಸ ಮಾಡಬಾರ್ದು, ಅದರಲ್ಲಿ ಏನಿದೆ ಚಿಂತನೆ ಮಾಡೋದು. ಅದಕ್ಕೆ ಇವರು ಸ್ಟೆಪ್ ಬೈ ಹೇಳ್ತಾ ಹೋಗ್ತಾರೆ. ಇದೊಂದಕ್ಕೆ ಅಲ್ಲ. ಸೊ ನಾನು ಎಕ್ಸಾಮ್ ಅನ್ನು ಚೀಟ್ ಮಾಡಿದ್ರೆ ಏನೋ ಗುಡ್ ಗ್ರೇಡ್ಸ್ ಅನ್ನ ತಗೋಬಹುದು ಅಂತ. ಇವಾಗ ಈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಹೇಳ್ತಾರೆ, ಯೂನಿವರ್ಸಲ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ಏನಿದೆ ನಮ್ಮ ಸ್ಟೇಟ್ಮೆಂಟ್ ಮೇನ್ ಒಂದು ನಮ್ಮ ಒಂದು ಡೇಟಾ ದತ್ತಾಂಶ, ಈ ದತ್ತಾಂಶವನ್ನ ಯೂನಿವರ್ಸಲ್ ಲಾ ಆಗಿ ಮಾಡಬೇಕು. ಇದರ ಅರ್ಥ ಏನು ಅಂತಂದ್ರೆ ಎಲ್ಲರೂ ಎಕ್ಸಾಮ್ ಅಲ್ಲಿ ಚೀಟ್ ಮಾಡಬೇಕು, ಅವಾಗ ಎಲ್ಲರಿಗೂ ಏನೋ ಒಳ್ಳೆ ಗ್ರೇಡ್ ಬರುತ್ತೆ. ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಅಲ್ಲಿ ಒಂದು ಸುಮ್ಮನೆ ಸ್ಟೇಟ್ಮೆಂಟ್ ಇತ್ತು. ಅವ್ರು ಏನಂತಾರೆ, ಈ ಸ್ಟೇಟ್ಮೆಂಟ್ ಅಂತ ತಗೊಳ್ಳಿ, ಇದು ಒಂದು ಯೋಚನೆ, ಯಾವುದೇ ಯೋಚನೆ ಇರ್ಬೋದು ನಿಮ್ಗೆ ಇದೇ ತರ. ಈ ಯೋಚನೆಯನ್ನ ನೆಕ್ಸ್ಟ್ ಯೂನಿವರ್ಸಲ್ ಆಗಿ ಮಾಡಿ ಎಲ್ಲರಿಗೂ ಅಪ್ಲೈ ಆಗ್ಬೇಕದು. ಈಗ ಒಬ್ಬ ಅನ್ಕೊಂತಾನ ಆತರ, ನಾನು ಮೋಸ ಮಾಡಿದ್ರೆ ನನಗೆ ಒಳ್ಳೆ ಗ್ರೇಡ್ ಬರುತ್ತೆ ಅಂತ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಅದೇ ಒಂದು ತಗೊಂಡ್ಬಂದ್ಬಿಟ್ಟು ಎಲ್ಲರಿಗೂ ಅಪ್ಲೈ ಆಗಿದ್ರೆ ಹಿಂಗಿರ್ತಿತ್ತು ಯೂನಿವರ್ಸಲ್. ಅದ್ರ ಪ್ರಕಾರ ಏನಾಗುತ್ತೆ, ಎಲ್ಲ ಹುಡುಗರು ಅಥವಾ ಇಡೀ ಪ್ರಪಂಚ ಎಲ್ಲರೂ ಚೀಟ್ ಮಾಡ್ಬೇಕು, ಮೋಸ ಮಾಡ್ಬೇಕು, ಅವಾಗ ಎಲ್ಲರಿಗೂ ಒಳ್ಳೆ ಗ್ರೇಡ್ ಬರುತ್ತೆ. ಅವಾಗ ಓಕೆ, ಇದು ಹಿಂಗ ಅನ್ಸ್ತು. ಈಗ ಈ ಯೂನಿವರ್ಸಲ್ ಲಾ ಇದೆಯಲ್ಲ, ಈ ಯೂನಿವರ್ಸಲ್ ಲಾನ ನೆಕ್ಸ್ಟ್ 2 ಟೆಸ್ಟ್ಗಳಲ್ಲಿ ತಗೊಂಡು ಹೋಗ್ಬೇಕು. 2 ಸ್ಟೆಪ್ ಆಯ್ತು, 4 ಸ್ಟೆಪ್ ಇದೆ ಅಂತಂದ್ರೆ. 1ನೇ ಸ್ಟೆಪ್ ಸ್ಟೇಟ್ಮೆಂಟ್, 2ನೇ ಸ್ಟೆಪ್ ಯೂನಿವರ್ಸಲ್ ಲಾ, 3ನೇ ಸ್ಟೆಪ್ ಯೂನಿವರ್ಸಲ್ ಲಾನ ತಗೊಂಡು ಹೋಗ್ಬಿಟ್ಟು ಕನ್ಸೀವಬಿಲಿಟಿ ಟೆಸ್ಟ್ ಅಂತ ಕರೀತಾರೆ ಇದನ್ನ. ಏನಿದು ಕನ್ಸೀವಬಿಲಿಟಿ ಟೆಸ್ಟ್ ಅಂತಂದ್ರೆ, ಇದು ಒಪ್ಪಿಗೆ ಇದೆಯಾ ಅಂತ. ಆಕ್ಚುಲಿ ಇದು ಒಪ್ಪಿಗೆ ಆಗುತ್ತಾ, ಇದು ಎಲ್ಲರಿಗೂ ಒಪ್ಪಿಗೆ ಆಗುತ್ತೆ ಈ ತರ ಪ್ರಪಂಚ ಇದ್ರೆ ಅಂದ್ರೆ ಏನಾಗುತ್ತೆ, ನೀನು ಆಕ್ಚುಲಿ ಹೇಳ್ತೀಯ ಎರಡನೇ ಸ್ಟೆಪ್ ಅಲ್ಲಿ ಲಾ ಮಾಡ್ತೀಯ, ಎಲ್ಲರೂ ಮೋಸ ಮಾಡ್ಬೇಕು, ಅದಕ್ಕೆ ಎಲ್ಲರಿಗೂ ಗುಡ್ ಗ್ರೇಡ್ ಬರುತ್ತೆ ಅಂತ. ಕನ್ಸೀವಬಿಲಿಟಿ ಟೆಸ್ಟ್ ಬಂದಾಗ ಎಲ್ಲರೂ ಮೋಸ ಮಾಡಿ ಡಾಕ್ಟರ್ ಆಗ್ತಾರೆ ಅಂತ ಅನ್ಕೊಳ್ಳಿ, ಎಲ್ಲರೂ ಮೋಸ ಮಾಡಿ ಲಾಯರ್ ಆಗ್ತಾರೆ, ಎಲ್ಲರೂ ಮೋಸ ಮಾಡಿ ಎಕ್ಸಾಮ್ ಶೀಟ್ ಮಾಡ್ಬಿಟ್ಟು ಇಂಜಿನಿಯರ್ ಆಗ್ತಾರೆ. ಯಾಕಂದ್ರೆ ಆ ಪ್ರಪಂಚದಲ್ಲಿ ನೀನ್ ರೂಲ್ ಮಾಡಿದ್ಯಾ. ಮೂರನೇ ಸ್ಟೆಪ್ ಅಲ್ಲಿ ಕನ್ಸೀವಬಿಲಿಟಿ ಲಾ, ಎಷ್ಟು ಕನ್ಸೀವ್ ಆಗ್ತದ, ಎಷ್ಟು ಕಂಪ್ಯಾಟಬಲ್ ಇದೆ ಅಂತ. ಆಮೇಲೆ ಅವಾಗ ನಿಂಗೆ ಅನ್ಸುತ್ತೆ, ಆಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ, ನಂಗೂ ಒಳ್ಳೇದಾಗ್ಲಿ, ಅವ್ನು ಡಾಕ್ಟರ್ ಆಗ್ಲಿ, ನಾನು ಡಾಕ್ಟರ್ ಆಗ್ಲಿ, ಎಲ್ಲರೂ ಡಾಕ್ಟರ್ ಆಗ್ಲಿ, ಎಲ್ಲರೂ ಮೋಸ ಮಾಡಿ ಎಲ್ಲರಿಗೂ ಫಸ್ಟ್ ರ್ಯಾಂಕ್ ಬರ್ಲಿ ಅಂತ. ಆಯ್ತು ಇದು 3ನೇ ಸ್ಟೆಪ್ಗೂ ಪಾಸ್ ಆಯ್ತಾ ಅಂತ ಅವ್ರು ಟೆಸ್ಟ್. 4ನೇ ಸ್ಟೆಪ್ ಅಲ್ಲಿ ಹೇಳ್ತಾರೆ ಅವರು ಫೇರ್ನೆಸ್ ಟೆಸ್ಟ್ ಅಂತ. ನ್ಯಾಯಯುತವಾಗಿದೆಯಾ ಈ ಯೋಚನೆ ಅಂತ. ಇಲ್ಲಿ ಬರುತ್ತೆ ಒಂದು ಟ್ವಿಸ್ಟ್. ಏನಂತಂದ್ರೆ, ಅಕಸ್ಮಾತ್ ಏನಾದ್ರು ನಿನಗೆ ಇದು ಸಿಚುವೇಶನ್, ನಿನಗೊಂದೇನೋ ಒಂದು ರೋಗ ಬಂತಪ್ಪ, ಇವಾಗ ಏನೋ ಒಂದು ಕೈ ಮುರಿತು, ಕಾಲು ಮುರಿತು, ಏನೋ ಕಡಿತು, ನೀನು ಡಾಕ್ಟರ್ ಹತ್ರ ಹೋಗ್ಬೇಕು ಇವಾಗ ತೋರಿಸ್ಕೊಳಕ್ಕೆ. ಆದರೆ ನೀನು ಕ್ರಿಯೇಟ್ ಮಾಡಿದ್ಯಾ ಈ ಪ್ರಪಂಚ 3 ಸ್ಟೆಪ್ ಅಲ್ಲಿ, 3ನೇ ಟೆಸ್ಟ್ ಅಲ್ಲಿ ಪಾಸ್ ಆಗಿದೆ ಅದು. ಆಕ್ಚುಲಿ ಎಲ್ಲರೂ ನೀನ್ ಅನ್ಕೊಂಡಿದ್ಯಾ ಎಲ್ಲರೂ ಮೋಸ ಮಾಡ್ಬೋದು, ಎಲ್ಲರೂ ಡಾಕ್ಟರ್ ಆಗ್ಬೋದು. 4ನೇ ಸ್ಟೆಪ್ ಅಲ್ಲಿ ಅಂತ ಡಾಕ್ಟರ್ ನೀನೇನಾದ್ರು ತೋರ್ಸ್ಕೊಳಕ್ ಹೋದ್ರೆ ನಿನ್ ಗತಿ ಏನಾಗುತ್ತೆ? ಇದು ನ್ಯಾಯ ಅನ್ಸುತ್ತಾ? ಏನೋ ಒಬ್ಬ ಹೆಂಗೆ ಪಾಸ್ ಮಾಡಿ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿರ್ತಾನೆ, ಅಂತವನ ಹತ್ರ ಹೋಗಿ ನೀನು ಮನೆ ಕಟ್ಸಿದ್ರೆ ಏನಾಗುತ್ತೆ? ಅಥವಾ ಏನಾದ್ರು ಕಾಂಟ್ರಾಕ್ಟ್ ಕೊಟ್ರೆ ಏನಾಗುತ್ತೆ? ಅಥವಾ ಇದೇ ತರ ಏನೋ ಹಾರ್ಟ್ ಸರ್ಜನ್ ಇರ್ತಾನೆ, ಅರ್ಜೆಂಟ್ ಇರುತ್ತೆ, ಲೈಕ್ ಸತ್ಯ ಹೋಗ್ತಾರೆ ಅವರು ಮಾಡಿಲ್ಲ ಅಂತಂದ್ರೆ, ಸ್ವಲ್ಪ ವರ್ಷ ಆದ್ರೂ ಬದುಕಬಹುದು, ಸ್ವಲ್ಪ ತಿಂಗಳಾದ್ರು ಅಂತ. ಅವನು ಕಾಪಿ ಹೊಡೆದು ಪಾಸ್ ಆಗಿ ಅವ್ನು ಏನೂ ಇಲ್ಲ ಸುಮ್ಮನೆ ಮೋಸ ಮಾಡಿ ಅಂತವ್ರ ಹತ್ರ ನೀ ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ತೀಯ. ಇದು ನ್ಯಾಯ ಅನ್ಸುತ್ತಾ? ಅವಾಗ ಇದು ನಮ್ಮ ಲೆವೆಲ್ಗೆ ಬಂತಲ್ಲ, ಈಗ ಲೆವೆಲ್ಗೆ ಬಂತಲ್ಲ, ಅವಾಗ ಅದು ತಪ್ಪು ಅಂತ ಅನಿಸ್ತು. ಎಲ್ಲೋ ಒಂದ್ ಕಡೆ ಈ ಯೋಚನೆ ಸರಿ ಇರ್ಲಿಲ್ಲ. ಎಲ್ಲಿ ಸರಿ ಇರ್ಲಿಲ್ಲ ಅಂತ ಮತ್ತೆ ಈ 4 ಇದಾವಲ್ಲ, ಫೇರ್ನೆಸ್ ಟೆಸ್ಟ್, ಕನ್ಸೀವಬಿಲಿಟಿ ಟೆಸ್ಟ್, ಯೂನಿವರ್ಸಲ್ ಮತ್ತೆ ಸ್ಟೇಟ್ಮೆಂಟ್, ವಾಪಸ್ ಚೈನ್ ಲಿಂಕ್ ನೋಡ್ತಾ ಎಲ್ಲಿ ತಪ್ಪಿದೀನಿ ಅಂತ ನೋಡಿದಾಗ 2ನೇ ಸ್ಟೆಪ್ ಅಲ್ಲಿ ಯೂನಿವರ್ಸಲ್ ಇದೆಯಲ್ಲ, ಎಲ್ಲರೂ ಮೋಸ ಮಾಡ್ಬೇಕು, ಎಲ್ಲರಿಗೂ ಹೈಯೆಸ್ಟ್ ಗ್ರೇಡ್ ಬರುತ್ತೆ ಅನ್ನೋದು, ಇದೇ ತಪ್ಪು ಅಂತ. ಅಂದ್ರೆ ಈ ತಪ್ಪು ಎಲ್ಲಿಂದ ಬಂತು? 1ನೇ ಸ್ಟೇಟ್ಮೆಂಟ್ ಇಂದ ಬಂತು. ಅಂದ್ರೆ 1ನೇ ಸ್ಟೇಟ್ಮೆಂಟ್ ಅಂದ್ರೆ ಏನು? ನಾನು ಮೋಸ ಮಾಡಿ ಎಕ್ಸಾಮ್ ಅನ್ನ ಪಾಸ್ ಮಾಡಿದ್ರೆ, ನಾನು ಕಾಪಿ ಹೊಡೆದ್ರೆ ನನಗೆ ಹೈಯೆಸ್ಟ್ ಗ್ರೇಡ್ ಬರುತ್ತೆ ಅನ್ನೋದು. ಅಂದ್ರೆ ಇಲ್ಲಿ ಗೊತ್ತಾಯ್ತು, ನಾವು ಮಾಡಿರ್ತಕ್ಕಂಥ ಯೋಚನೆ ಫಸ್ಟ್ ಸ್ಟೆಪ್ ಅಲ್ಲಿ ರಾಂಗ್ ಇದೆ, ಸ್ಟೇಟ್ಮೆಂಟ್ ಅಲ್ಲಿ ಇಮ್ಮೋರಲ್ ಇದೆ. ಹಿಂಗೆ ರೈಟ್ ರಾಂಗ್ಗಳು ಸಮಾಜದಲ್ಲಿ ಡಿಫೈನ್ ಆಗ್ತಾ ಬರೋದು. ಆಮೇಲೆ ಇನ್ನೊಂದು ಸರಳ ಎಕ್ಸಾಂಪಲ್ ನೋಡೋಣ. ಈಗ ಯಾರೋ ಇಬ್ರು ಲವರ್ಸ್ ಇರ್ತಾರೆ, ಅವರು ಇಷ್ಟಪಟ್ಟು ಮದುವೆ ಆಗಿರ್ತಾರೆ, ಆಯ್ತಾ? ಅವಾಗ ಅದು ಅವರ ಸ್ಟ್ರೇಂಜ್ನೆಸ್, ಅವರ ಒಳಗೆ, ಯಾಕಂದ್ರೆ ಎಲ್ಲರೂ ಎವ್ರಿ ಒನ್ ಕ್ಯಾರಿ ಶ್ಯಾಡೋ ಅಂತ ಕಾರ್ಲಿಂಗ್ ಹೇಳ್ತಾ ಇರ್ತಾರೆ.
ನೀವೆಷ್ಟೇ ಒಬ್ರು ನನಗೆ ಇಷ್ಟ, ಎಷ್ಟೇ ಇವ್ರನ್ನ ಎಷ್ಟು ವರ್ಷದಿಂದ ಗೊತ್ತು ಅಂತಂದ್ರೂ ಕೂಡ ಅವರ ಮನಸ್ಸಿನಲ್ಲಿ ಯಾವತ್ತಿಗೂ ಅರಿಯಲಾಗದಂತ ಶಾಡೋ ಒಂದಿರುತ್ತೆ. ಆ ಶಾಡೋ ನಮ್ಗೆ ಯಾವತ್ತೂ ಗೊತ್ತಾಗಲ್ಲ, ಅವ್ರ ಅಸ್ತಿತ್ವ ಇರೋ ತನಕ ಗೊತ್ತಾಗಲ್ಲ. ಇವತ್ತಿಗೂ ಕೂಡ ನಿಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ಅಂತ ಅನ್ಸುತ್ತೋ, ಯಾರ್ಯಾರು ತುಂಬಾ ಕ್ಲೋಸ್ ಇದಾರೆ ಅಂತ ಅನ್ಸುತ್ತೋ, ಅವರೆಲ್ಲರ ಒಳಗಡೆ ಒಂದು ಶಾಡೋ ಇದೆ. ಆ ಶಾಡೋ ಅಲ್ಲಿ ಏನಿದೆ, ಅವ್ರು ಯಾಕೆ ಅದನ್ನ ಮುಚ್ಚಿಡ್ತಾರೆ, ಆ ವ್ಯಕ್ತಿ ಯಾಕೆ ಹಂಗ ಆಗ್ತಾರೆ, ಏನು ಗೊತ್ತಾಗಲ್ಲ. ಸೊ ಹಿಂಗೆ ಇಬ್ರು, ಎರಡನೇ ಸಿನಾರಿಯೋ ಇಬ್ರು ಇರ್ತಾರೆ. ಅವಾಗ ಏನ್ ಮಾಡ್ತಾಳೆ, ಇವಳು ಹುಡುಗಿ ಇರ್ತಾಳಲ್ಲ, ಈ ಹುಡುಗಿ ಹಿಂಗೆ ಕೆಲಸ ಮಾಡುವಾಗ ಯಾರೋ ಕೊಲೀಗ್ ಜೊತೆ ಒಂದು ಅಫೇರ್ ಆಗ್ಬಿಡುತ್ತೆ ಹುಡುಗಿ. ಅವಾಗ ಆ ಅಫೇರ್ ಆದನ್ ಜೊತೆ ಅವನು ಇವಳ ಜೊತೆ ಏನಾದ್ರು ಇಮೋರಲ್ ಆಕ್ಟ್ ಮಾಡು ಅಂತ ಹೇಳಿ ಅವನು ಪ್ರೋತ್ಸಾಹ ಮಾಡ್ತಿರ್ತಾನೆ. ಆದ್ರೆ ಈ ಹುಡುಗಿಗೆ ಮದುವೆ ಆಗಿದೆ, ಇಲ್ಲಿ ಒಬ್ಬ ಇಷ್ಟಪಡಂತ ಒಬ್ಬ ಗಂಡ ಇದ್ದಾನೆ. ಇವಾಗ ಆ ಹುಡುಗಿಗೆ ಅವನು ಇಷ್ಟ, ಇವನು ಬಿಡಕ್ಕಾಗಲ್ಲ. ಇವಾಗ ಅವನ ಜೊತೆ ಏನೋ ಒಂದು ಇಮೋರಲ್ ಆಕ್ಟ್ ಮಾಡ್ತಾಳೆ ಈ ಹುಡುಗಿ ಫಸ್ಟ್ನೇ ಸ್ಟೆಪ್ ಅಲ್ಲಿ, ಸ್ಟೇಟ್ಮೆಂಟ್ ಅಲ್ಲಿ. ಅವಾಗ ಅವಳಿಗೆ ಅನ್ಸುತ್ತೆ, ಏನ್ ಅನ್ಸುತ್ತೆ, ಮನಸ್ಸಾಕ್ಷಿ ಅಂತ ಕರೀತಾರೆ ಎಲ್ಲರಿಗೂ ಮೋಸ ಮಾಡಿದಾಗ. ಅಲ್ಲ, ಇವನು ಇಷ್ಟು ಒಳ್ಳೆಯವನಿದ್ದ, ನಾನು ಹಿಂಗೇನೋ ಮಾಡ್ಬಿಟ್ಟೆ, ಯಾರೋ ಜೊತೆ ಏನೋ ಮಾಡ್ಬಿಟ್ಟೆ ನಾನು, ಆಕ್ಚುಲಿ ಇದು ಸರಿನಾ ತಪ್ಪ ಅಂತ ಅವಳಿಗೆ ಮನಸ್ಸಾಕ್ಷಿ ಬಂದೇ ಬರುತ್ತೆ. ಅಂದ್ರೆ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಕೂಡ ಅನ್ಸಿರುತ್ತೆ. ಅವ್ರು ನೆಗ್ಲೆಕ್ಟ್ ಮಾಡ್ಬೋದು ಅದನ್ನ, ನಾನು ಮಾಡಿದ್ದೆ ಸರಿ ಅಂತ, ಬಟ್ ಅನ್ಸಿರುತ್ತೆ ಅವ್ರಿಗೆ, ಹಿಂಗ್ ಮಾಡ್ತಿದ್ದೀನಲ್ಲ ನಾನು, ಯಾಕೆ ಮಾಡ್ತೀನಿ, ಹಿಂಗ್ ಅನ್ಸಿರುತ್ತೆ. ಅವಾಗ ಅವಳು ಅನ್ಕೊಂತಾರೆ, ಇದು ಸರಿನೇ, ಆಕ್ಚುಲಿ ನನಗೆ ಬೇಕು ಅಂತ, ನನ್ಗೆ ಬೇಕಿದ್ದ ತಾನೇ ನಾನು ಮಾಡಿರೋದು ಮಾತ್ರ, ಅವನು ನನಗೆ ಇಷ್ಟ ಇದ್ದಾನೆ ಅದಕ್ಕೆ ಮಾಡಿದ್ದೀನಿ ನಾನು ಅಂತ. ಆದ್ರೆ ಇದನ್ನ ನಾವು ಯಾಕೆ ಹೇಳ್ಬೇಕು, ನಾನು ಮನೇಲಿ ಗಂಡ ಇರ್ತಾನೆ ಅವ್ರಿಗೆ ಯಾಕೆ ಹೇಳ್ಬೇಕು, ಮುಚ್ಚಿಟ್ಬಿಡೋಣ ಅಂತ. ಅವಾಗ ಅವಳು ಮುಚ್ಚಿಡ್ತಾಳೆ. ಆಕ್ಚುಲಿ ಅವ್ನಿಗೆ ಎಷ್ಟೇ ವರ್ಷ ಆದ್ರೂ ಗೊತ್ತಾಗಲ್ಲ, ಹೀಗೆ ಅವ್ರು ಬದುಕ್ಬೋದು. ಯಾಕಂದ್ರೆ ಅವ್ರು ಒಂದ್ಸಲ 2 ಸಲ ಏನೋ ಮಾಡಿರ್ತಾರೆ, ಅದು ಯಾವತ್ತಿಗೂ ಹಳೆ ಸ್ಟೋರಿ ಅಂತ ಅವನು ಬಿಡ್ತಾನೆ, ಇವಳು ಬಿಡ್ತಾಳೆ. ಅವಾಗ ಇವಳು ಯೋಚನೆ ಮಾಡ್ತಾರೆ ಮನಸ್ಸಲ್ಲಿ ದಿನಾಲು, ಹೌದು ನಾನು ಮಾಡಿದ್ ಸರಿ ಇರ್ಬೋದು. ಆಕ್ಚುಲಿ ಯಾಕೆ ಸರಿ ಇರ್ಬೋದು, ಅವನಿಗೆ ಗೊತ್ತಾಗಿಲ್ಲ, ನಾವೇನೋ 1-2 ಸಲ ಏನೋ ಮಾಡಿದೀವಿ ಅಷ್ಟೇ, ಅವನಿಗೆ ಗೊತ್ತಾಗಿಲ್ಲ, ಅದು ಗೊತ್ತಾಗ್ತಾ ಇರೋ ಮೋಸನೇ ಅಲ್ಲ ಅಂತ. ಇವಾಗ ಈ ಯೋಚನೆ ಸರಿನೋ ತಪ್ಪೋ ಅನ್ನೋದನ್ನ ಸಿಚುವೇಶನ್ ಅಲ್ಲಿ ನೋಡ್ತಾ ಹೋಗೋಣ. ಈ ಕೆಟಗರಿಕಲ್ ಇಂಪೇರೇಟಿವ್ ಅಲ್ಲಿ ಹಾಕಿ ನೋಡೋಣ ಇಮ್ಯಾನ್ಯುಯಲ್ ಕಾಂಟ್ ಸ್ಟೆಪ್ಗಳು. ಹೇಳಿದ್ನಲ್ಲ, 1ನೇ ಸ್ಟೆಪ್ ಸ್ಟೇಟ್ಮೆಂಟ್, 2ನೇ ಸ್ಟೆಪ್ ಯೂನಿವರ್ಸಲ್ ಮಾಡಬೇಕು, 3ನೇ ಸ್ಟೆಪ್ ಏನು, ಅದನ್ನ ಕನ್ಸ್ಯೂಮಬಿಲಿಟಿ ಟೆಸ್ಟ್ ಮಾಡಬೇಕು, ಎಷ್ಟು ಕಂಪ್ಯಾಟಬಿಲಿಟಿ ಇದೆ ಅಂತ ಯೂನಿವರ್ಸಲ್ ಮಾಡಿದ್ರೆ. 4ನೇ ಸ್ಟೆಪ್ ಅದು ಪಾಸ್ ಆದ್ರೆ 4ನೇ ಸ್ಟೆಪ್ ಫೇರ್ನೆಸ್ ಇದೆ, ನ್ಯಾಯ ಇದೆಯಾ ಅಂತ. 1ನೇ ಸ್ಟೆಪ್ ಅಲ್ಲಿ ಅವಳ ಚಿಂತನೆ ಏನು, ಸ್ಟೇಟ್ಮೆಂಟ್ ನಂಬರ್ 1, ಸ್ಟೇಟ್ಮೆಂಟ್ ನಂಬರ್ 2 ಆಕ್ಚುಲಿ 2ನೇ ಸಿನಾರಿಯೋ. ಅವಳ ಚಿಂತನೆ ಏನು, ನಾನು ಅವನಿಗೆ ಗೊತ್ತಿಲ್ದಂಗೆ ಏನೋ ಮಾಡಿದ್ದೀನಿ, ಸೊ ಅವನಿಗೆ ಅದು ಗೊತ್ತಿಲ್ಲ, ಸೊ ನಡೆಯುತ್ತೆ ಯಾವತ್ತಿಗೂ ನನ್ನೊಳಗೆ ಇರುತ್ತೆ ಸೀಕ್ರೆಟ್ ಶಾಡೋ, ಯಾವತ್ತಿಗೂ ಗೊತ್ತಾಗಲ್ಲ ಅಂತ ಕಾಣಾರದ ಮುಖಾಂತರ. ಈಗ ಇದನ್ನ ಯೂನಿವರ್ಸಲ್ ಆಗಿ ಮಾಡೋಣ. ನಾನಿವತ್ತು ಒಬ್ಬರಿಗೆ ಮೋಸ ಮಾಡಿದೆ, ಹಂಗೆ ಎಲ್ಲರೂ ಮೋಸ ಮಾಡಿದ್ ಯಾರ್ಯಾರು ಮಾಡ್ತಾರ ಮೋಸನ, ಅವ್ರು ಯಾರಿಗೂ ಹೇಳ್ಬಾರ್ದು, ಯಾರ್ಯಾರಿಗೆ ಮೋಸ ಮಾಡಿದ್ರೆ ಅವ್ರು ಯಾರಿಗೂ ಹೇಳ್ಬಾರ್ದು, ಅಂದ್ರೆ ಅದು ಆ ಪ್ರಪಂಚ ಸರಿಗಿರುತ್ತೆ. ಇದು ಯೂನಿವರ್ಸಲ್ ಆಗಿ ಕನ್ವರ್ಟ್ ಮಾಡೋದು. 3ನೇ ಸ್ಟೆಪ್ ಕನ್ಸೀವಬಿಲಿಟಿ. ಎಲ್ಲ ಮೋಸ ಮಾಡ್ತಕ್ಕಂಥ ಒಂದು ಪ್ರಪಂಚದಲ್ಲಿ ನೀನು ಇರಕ್ಕೆ ನಿನ್ನ ಮನಸ್ಸು ಒಪ್ಪುತ್ತಾ? ಎಲ್ಲರೂ ಅವು ಇಮ್ಮೋರಲ್ ಆಗಿ ನಡ್ಕೊತಾರೆ. ಎಲ್ಲರೂ ಏನೋ ಕದಿಯೋದು ಅಥವಾ ಇದ್ರು ಕೂಡ ಯಾರ ಜೊತೆ ಇದು ಮಾಡೋದು, ಇಷ್ಟ ಇದ್ರು ಕೂಡ ಅವ್ರನ್ನ ಇದು ಮಾಡೋದು, ದೂರ ಮಾಡೋದು, ಹಿಂಗೆ ಏನೋ ಮಾಡ್ತಾರೆ ಆಕ್ಚುಲಿ. ಸೊ ಇದು ಎಲ್ಲರೂ ಮಾಡಿದ್ರೆ ನೀನು ಓಕೆನಾ ಅಂತ. ಮೋಸ ಮಾಡಿದವರ ಒಂದು ಪರ್ಸ್ಪೆಕ್ಟಿವ್ ಏನ್ ಅನ್ಸುತ್ತೆ ಅವಳಿಗೆ, ಹೌದು ನಾನು ಮಾಡಿದ್ದೀನಿ, ಯಾಕಂದ್ರೆ ಅವ್ರು ಮಾಡ್ಲಿ, ಯಾಕಂದ್ರೆ ಗೊತ್ತಾಗಿಲ್ಲ ಅಂದ್ರೆ ಓಕೆ ಅಂತ. ಇದು ಕೆಲವೊಬ್ರಿಗೆ ಓಕೆ ಅನ್ಸುತ್ತೆ, ಕೆಲವೊಬ್ಬರಿಗೆ ಅಂತ ಒಂದು ಇಮ್ಮೋರಲ್ ಜಗತ್ತಿನಲ್ಲಿ ಇರಬಾರ್ದು ಅಂತ ಅನ್ಸುತ್ತೆ. ಅಲ್ಲಿಗೆ ಅವ್ರ ಆತ್ಮಸಾಕ್ಷಿ ಸ್ಟಾಪ್ ಆಗ್ಬಿಡುತ್ತೆ. ಸೊ ಕನ್ಸೀವಬಿಲಿಟಿ ಟೆಸ್ಟ್ ಇಲ್ಲಿಗೆ ಸ್ಟಾಪ್ ಆಗ್ಬೋದು. ಇಲ್ಲಿಂದ ಸ್ಟಾಪ್ ಆದಾಗ ಅವ್ರು ಮತ್ತೆ ಲಿಂಕ್ ಅಲ್ಲಿ ಬರ್ಬೇಕು, ಯೂನಿವರ್ಸಲ್ ಮತ್ತೆ ಫಸ್ಟ್ ಮಾಡಿರೋ ಯೋಚನೆ ತಪ್ಪು, ಸೊ ಹಿಂಗ್ ಮಾಡಬಾರ್ದು, ಇದು ಇಮ್ಮೋರಲ್ ಅಂತ. ಆದ್ರೆ ಕೆಲವೊಬ್ರು ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ, ಇರ್ಲಿ ಬಿಡು ಎಲ್ಲರೂ ಮೋಸ ಮಾಡ್ಲಿ, ಅವ್ರಿಷ್ಟ ಅವ್ರ ಲೈಫ್ ಅಂತ. 4ನೇ ಸ್ಟೆಪ್ ಅಲ್ಲಿ ಬಂದಾಗ ಫೇರ್ನೆಸ್ ಟೆಸ್ಟ್ ಅಂತ ಬರುತ್ತೆ. ಈ ಫೇರ್ನೆಸ್ ಟೆಸ್ಟ್ ಅಲ್ಲಿ ಬಂದಾಗ ಏನಾಗುತ್ತೆ, ಈಗ ನಾನು ನನ್ನ ಪಾರ್ಟ್ನರ್ಗೆ ಗೊತ್ತಾಗಲಾರ್ದಂಗೆ ನಾನು ಮೋಸ ಮಾಡಿದ್ದೀನಿ, ಆಯ್ತಾ, ಅವನಿಗೆ ಗೊತ್ತಿಲ್ಲ, ಅದನ್ನ ನಾನು ಒಳಗೆ ಇಟ್ಕೊಂಡಿದ್ದೀನಿ. ಸೊ ಮೋಸ ಯಾರಿಗೂ ಗೊತ್ತಿಲ್ಲ, ಅದು ನಮಗೆ ಗೊತ್ತಿರೋದು, ಅವ್ನು ಬರ್ತಿರೋದು, ನಾನು ಬರ್ತೀನಿ. ಸೊ ಇದೇ ತರ ನಿನ್ ಪಾರ್ಟ್ನರ್ ನಿನಗೆ ಮಾಡಿದ್ರೆ ನಿನಗೆ ಸರಿ ಅನಿಸೋದ? ಇದನ್ನ ಯೋಚನೆ ಮಾಡಿದಾಗ ಅವಾಗ ಅವಳಿಗೆ ಅರ್ಥ ಆಗುತ್ತೆ, ನೋ ಈ ತರ ಆಗ್ಬಾರ್ದು. ಅವಾಗ ಅವಳು ಲಿಂಕ್ ನೋಡ್ತಾ ಬರ್ತಾಳೆ, ಕನ್ಸ್ಯೂಮಬಿಲಿಟಿ ಟೆಸ್ಟಿಗೆ ಬರ್ತಾಳೆ, ಮತ್ತೆ ಯೂನಿವರ್ಸಲ್ ಆಗಿ ಬರ್ತಾಳೆ, ಮತ್ತೆ ಫಸ್ಟ್ ಸ್ಟೇಟ್ಮೆಂಟ್ ಬರ್ತಾಳೆ. ಅವಾಗ ಅವಳಿಗೆ ಅರ್ಥ ಆಗುತ್ತೆ ಈ ತರ ಮಾಡದೆ ಇಮ್ಮೋರಲ್ ಅಂತ. ಅಂದ್ರೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಒಬ್ಬನಿಗೆ ಏನೋ ಮಾಡ್ಬೇಕು ಅನ್ಸುತ್ತೆ, ಕಳ್ತನ ಮಾಡ್ಬಿಡ್ತಾನೆ. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಅವ್ನಿಗೆ ಸರಿ ಅನ್ಸುತ್ತೆ. ಆ ಮೂಮೆಂಟ್ ಅಲ್ಲಿ ಒಬ್ಬರಿಗೆ ಏನೋ ಆಡ್ಬೇಕು ಅನ್ಸುತ್ತೆ, ಅವ್ರು ಹತ್ಬಿಡ್ತಾರೆ, ಅದು ಸರಿ ಅನ್ಸುತ್ತೆ. ಆ ಮೂಮೆಂಟ್ ಅಲ್ಲಿ ಅವ್ನಿಗೆ ಯಾರಿಗೂ ಏನೋ ಮಾಡ್ಬೇಕು ಅನ್ಸುತ್ತೆ, ಅವ್ನು ಮಾಡ್ಬಿಡ್ತಾನೆ. ಅದು ಆದ್ಮೇಲೆ ಯೋಚನೆ ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಇದು ಗುಡ್ ಬ್ಯಾಡ್ ಅಂತ. ಆದ್ರೆ ಮುಂಚೆನೆ ಈ ಒಂದು ಟೆಸ್ಟ್ಗಳನ್ನು ಇರೋದರ ಮೂಲಕ ಮುಂಚೆ
ಈಗ ಒಂದು ಚಿಂತನೆ ಮಾಡಿದ್ಮೇಲೆ ಏನು ಮಾಡಕ್ಕಾಗಲ್ಲ, ಒಂದ್ ಘಟನೆ ಆದ್ಮೇಲೆ ಏನು ಮಾಡಕ್ಕಾಗಲ್ಲ, ಒಬ್ರು ಸತ್ ಮೇಲೆ ಏನು ಮಾಡಕ್ಕಾಗಲ್ಲ, ಒಬ್ರು ಬಿಟ್ಟು ಹೋದ್ಮೇಲೆ ಏನು ಮಾಡಕ್ಕಾಗಲ್ಲ. ಆದ್ರೆ ಮುಂಚೆನೆ ಈ ಒಂದು ಟೆಸ್ಟ್ ಗಳನ್ನ ಮಾಡೋದರ ಮೂಲಕ, ಈ ಒಂದು ಟೆಸ್ಟ್ ಅನ್ನ ಮಾಡೋದರ ಮೂಲಕ ಗೊತ್ತಾಗ್ಬಿಡುತ್ತೆ ಇದು ಮಾರಲ್ ಇದೆಯಾ ಇಲ್ಲ ಅಂತ. ನೀವು ಯಾವುದೇ ಒಂದು ಸಿಚುವೇಶನ್ ತಗೋಬಹುದು, ಈ 4 ಸಿನಾರಿಯೋನ ಕರೆಕ್ಟ್ ಮಾಡಿ ನೋಡಿ. ಈಗ ಇನ್ನೊಂದು ಈಸಿಯಾಗಿ ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾಕೆ ಜಾಸ್ತಿ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಂತಂದ್ರೆ ನಿಮಗೆ ಇದು ಅರ್ಥ ಆಗ್ಬೇಕು. ಯಾಕೆ ಒಂದು ಚಿಂತನೆಯನ್ನ ಮಾಡಕ್ಕಿಂತ ಮುಂಚೆನೆ ಅದು ಸರಿಯೋ ತಪ್ಪು ಅಂತ ಡಿಸೈಡ್ ಮಾಡ್ಬಿಡ್ಬೋದು. ನೀವು ರೋಡ್ ಅಲ್ಲಿ ಹೋಗ್ತಾ ಇರ್ತೀರಿ, ಯಾರೋ ಅಮ್ಮ ತಾಯಿ ನನಗೆ ಕಾಲಿಲ್ಲ, ನನಗೆ ಕೈ ಇಲ್ಲ, ದೇವರು ನನಗೆ ಇಲ್ಲ, ಭಿಕ್ಷೆ ಹಾಕಿ ನನಗೆ ಅಂತ ಏನೋ ಬೇಡ್ತಾ ಇರ್ತಾರೆ ಪಾಪ. ಯಾರೋ ರೋಡ್ ಅಲ್ಲಿ ಯಾರೋ ಬಿದ್ದಿರ್ತಾರೆ ಆಯ್ತಾ. ನೀವೇನೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರುತ್ತೆ, ಎಲ್ಲೋ ಯಾರೋ ಕರೆದಿರ್ತಾರೆ, ಯಾರೋ ಮೀಟ್ ಮಾಡೋಕ್ಕಾಗಿರುತ್ತೆ, ಅಥವಾ ಎಲ್ಲೋ ಹೋಗಿರ್ತೀರಿ. ನಿಮ್ಗೆ ಎಷ್ಟೊಂದು ಯೋಚನೆಗಳು ತಲೆಯಲ್ಲಿ ಆಯ್ತಾ. ಎಲ್ಲರನ್ನು ನೋಡ್ಕೊಂಡು ಹೋಗಕ್ಕೆ ನಿಮ್ಗಿರಲ್ಲ, ಏನೋ ಇಂಪಾರ್ಟೆಂಟ್ ಕೆಲಸ ಇರುತ್ತೆ, ಅಥವಾ ಏನೋ ನಿಮ್ಗೆ ಅದು ಫೀಲ್ ಆಗುತ್ತಲ್ಲ ಕೆಲವೊಂದ್ಸಲ. ತುಂಬಾ ಹರಿಯಲ್ಲಿದ್ದಾಗ ಯಾರು ಸತ್ತರೆ ಬಿದ್ರೆ ನನ್ ಕೆಲಸ ಆಗ್ಬೇಕು ಅಂತ ಇರ್ತೀವಲ್ಲ, ಸೊ ಆತರ ಅವನು ಅಂತಿರ್ತಾನೆ ಪಾಪ, ಅಮ್ಮ ತಾಯಿ ನನಗೆ ಏನಾದ್ರು ಹಾಕಿ ಅಂತ. ನೀವು ಅನ್ಕೋಬಹುದು, ಇಲ್ಲಿ ರೋಡಲ್ಲಿ ಏನೋ ಅಷ್ಟೊಂದು ಟ್ರಾಫಿಕ್ ಇಲ್ಲ, ನಾನು ಹೋಗ್ಬೋದು, ನಾನು ಕೆಲಸ ಮಾಡ್ಬೋದು. ಆಕ್ಚುಲಿ ಇವನ ಸ್ವಲ್ಪ ನಿಂತ್ಬಿಟ್ಟು ಸ್ವಲ್ಪ ಏನು ಅದು ಯಾಕೆ ಹಂಗಾಗಿದೆ, ಸ್ವಲ್ಪ ಏನಾದ್ರು ಹಾಕೋಣ ಅಂತೇಳಿ ಮನಸ್ಸಿಗೆ ಬರುತ್ತೆ ಅಂತ ಅನ್ಕೋಣ. ಆದ್ರೆ ಮನಸ್ಸಿಗೆ ಬರಲ್ಲ ಅಂತ ಅನ್ಕೋಣ. ಆಕ್ಚುಲಿ ಬೇಡ, ನನ್ ಕೆಲಸ ಇದೆ, ಹೋಗೋಣ ಅಂತ. ಅವಾಗ ನೀವೇನಂತೀರಿ, ನಾನು ಮೂರನೇ ಸ್ಟೇಟ್ಮೆಂಟ್ ನಂಬರ್ 3, ನಾನು ರೋಡ್ ಸೈಡಿನಲ್ಲಿ ಒಬ್ಬ ಹೋಮ್ಲೆಸ್ ಮ್ಯಾನ್ ಅನ್ನ ನೋಡದೆ, ರೋಡ್ ಸೈಡಿನಲ್ಲಿ ಯಾವ್ದೋ ಒಂದು ವ್ಯಕ್ತಿ ಬೇಡೋದನ್ನ ನೋಡದೆ, ನಾನೇನಾದ್ರೂ ಅವನ ಹತ್ರ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅವನ್ ಯಾಕೆ ಹಂಗಾದ, ಅವನ ಹಿಸ್ಟ್ರಿ ಏನು ಎಲ್ಲ ಕೇಳ್ಕೊಂತ ಕೂತ್ರೆ, ಅಥವಾ ಅವನಿಗೆ ದುಡ್ಡು ಹಾಕಕ್ಕೂ ಹೋದ್ರೆ ನನಗೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ಅಲ್ಲಿ. ಸೊ ನಾನು ಅವನು ನೆಗ್ಲೆಕ್ಟ್ ಮಾಡ್ತೀನಿ, ಮುಂದಕ್ಕೆ ಹೋಗ್ತೀನಿ. ನಾನು ಇಂಥವ್ರು ಲೈಕ್ ಬೇಡ ಇಂಥ ಭಿಕ್ಷುಕರು ನಮ್ಮ ದೇಶದಲ್ಲಿ ಅಂತ. ಅವಾಗ ಇದೊಂದು ಸ್ಟೇಟ್ಮೆಂಟ್. ಅವಾಗ ಅವ್ರು ಏನ್ ಅನ್ಕಂತಾರೆ, ನನಗೆ ಕೆಲಸ ಇದೆ, ಸೊ ನಾನು ಅದನ್ನ ಪ್ರಿಯಾರಿಟಿ ಕೊಡ್ತಿದ್ದೀನಿ, ಯಾಕಂದ್ರೆ ಆ ಕೆಲಸ ಮಾಡ್ಬೇಕು, ನಾನು ಅದು ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಸೊ ನಾನ್ ಮಾಡಿದ ಯೋಚನೆ ಕರೆಕ್ಟ್ ಅಂತ ಅವ್ನು ಅನ್ಕಂತಾನೆ. ಆಕ್ಚುಲಿ ಯಾರು ಆತರ ನೆಗ್ಲೆಕ್ಟ್ ಮಾಡಿ ಹೋದವನು ಅನ್ಕೊಳ್ತಾನೆ ಆಕ್ಚುಲಿ ಆಯ್ತಾ. ಇವಾಗ ಈ ಸ್ಟೇಟ್ಮೆಂಟ್ ನಂಬರ್ 3ನ್ನ, ಈ ಯೋಚನೆ ಇದೆಯಲ್ಲ, ಇದು ಮೋರಲ್ ಇದೆಯೋ ಇಮ್ಮೋರಲ್ ಇದೆಯೋ ಅಥವಾ ಇದು ಸರಿ ಇಲ್ವೋ ಯೋಚನೆ ಅನ್ನೋದನ್ನ ಟೆಸ್ಟ್ ಮಾಡೋಣ ಕನ್ಸಿಬಿಲಿಟಿ ಟೆಸ್ಟ್ ಅಲ್ಲಿ. ಸ್ಟೇಟ್ಮೆಂಟ್ ನಂಬರ್ 3, ನಾನು ರೋಡಲ್ಲಿ ಹೋಗ್ತಿದ್ದೆ, ಯಾರೊಬ್ಬ ಹೋಮ್ಲೆಸ್ ಮ್ಯಾನ್ ಸಿಕ್ಕಿದೆ ನನಗೆ, ನಾನು ಅವನ ಹತ್ರ ಟೈಮ್ ಸ್ಪೆಂಡ್ ಮಾಡಲ್ಲ, ಬಿಕಾಸ್ ನನಗೇನು ಕೆಲಸ ಇದೆ, ಸೊ ನಾನು ನೆಗ್ಲೆಕ್ಟ್ ಮಾಡಿ ಅವನ್ನ ಹೋಗ್ತೀನಿ. ಸ್ಟೆಪ್ ನಂಬರ್ 2, ಯೂನಿವರ್ಸಲ್ ಆಗಿ ಮಾಡಬೇಕು. ನಾನು ಹಿಂಗ್ ಮಾಡಿದ್ದೀನಿ, ಸೊ ಎಲ್ಲರೂ ಹಿಂಗ್ ಮಾಡ್ಬೇಕು. ಎಲ್ಲರೂ ಪ್ರಪಂಚದಲ್ಲಿ ಯಾರ್ಯಾರು ಭಿಕ್ಷುಕರು ಕಾಣ್ತಾರೋ, ಯಾರ್ಯಾರು ಹೋಮ್ಲೆಸ್ ಪರ್ಸನ್ಗಳು ಕಾಣ್ತಾರೋ ಅವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬೇಕು, ಬಿಕಾಸ್ ಅವ್ರಿಗೆಲ್ಲ ಕೆಲಸ ಇರುತ್ತೆ, ಜನರಿಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ ಅಂತ, ಮುಂದೆ ಹೋಗ್ತಾ ಇರ್ಬೇಕಷ್ಟೇ ಅಂತ. 3ನೇ ಸ್ಟೆಪ್ ಅಲ್ಲಿ ಕನ್ಸಿವಬಿಲಿಟಿ. ಎಲ್ಲರೂ ಹಿಂಗ್ ಮಾಡಿದ್ರೆ ಅಂತ ಪ್ರಪಂಚದಲ್ಲಿ ನೀವು ಇರ್ತೀರಾ? ಆಕ್ಚುಲಿ ಹೌದು. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಎಲ್ಲರೂ ನೆಗ್ಲೆಕ್ಟ್ ಮಾಡಿ ಇರ್ಬೋದು, ಯಾಕಂದ್ರೆ ಎಲ್ಲರಿಗೂ ದುಡ್ಡು ಇರುತ್ತೆ. ಅಂದ್ರೆ ಒಂದು ಲೆವೆಲ್ ಇದೀವಿ ಅಂತ ಅನ್ಕೊಂಡ್ರು ಕೂಡ, ಯಾರು ಬಡವರು ಇಲ್ಲಪ್ಪ ಇವತ್ತು ಭಿಕ್ಷೆ ಬೇಡ ಅಂತ ಲೆವೆಲ್ ಇಲ್ಲ ಅಂತ ಅಂದ್ರೆ ಕೂಡ ಅಂತ ಒಂದು ವ್ಯಕ್ತಿಗಳಿಗೆ ಇರ್ತಾ ಇದ್ದೀನಿ. ಸೊ ನಾವೇನ್ ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು, ಅಂತ ವ್ಯಕ್ತಿಗಳನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ಬೋದು ಆಕ್ಚುಲಿ. ಈಗ 4ನೇ ಒಂದು ಸ್ಟೆಪ್ ಬರುತ್ತೆ, ಫೇರ್ನೆಸ್ ಟೆಸ್ಟ್ ಅಂತ. ನಾನು ಮಾಡಿದ್ದು ಇದು ನ್ಯಾಯಯುತವಾಗಿದೆಯಾ ಅಂತ. ಅಂದ್ರೆ ಈಗ ಏನ್ ಬರುತ್ತೆ, ಈಗೋ ಲೆವೆಲ್ ಬಂದ್ಬಿಡುತ್ತೆ ಲಾಸ್ಟ್ ಫೇರ್ನೆಸ್ ಅಲ್ಲಿ. ನಾನೇ ಏನಾದ್ರೂ ಆ ವ್ಯಕ್ತಿ ಆಗಿದ್ರೆ, ನಾನೇ ಹೋಮ್ಲೆಸ್ ಆಗಿದ್ರೆ, ನಾನು ಅವನ ಸ್ಥಾನದಲ್ಲಿ ಇದ್ದಿದ್ರೆ ನಾನು ಇಂಥ ಪ್ರಪಂಚದಲ್ಲಿ ಇರಕ್ಕೆ ನನಗೆ ಇಷ್ಟ ಇದೆಯಾ? ಅಂದ್ರೆ ಎಂಥ ಪ್ರಪಂಚ ನಾವು ಕ್ರಿಯೇಟ್ ಮಾಡಿದ್ವಲ್ಲ ಕನ್ಸಿವಬಿಲಿಟಿ ಟೆಸ್ಟ್ ಇಂದ, ಎಲ್ಲರೂ ಅಂತವ್ರನ್ನ ನೆಗ್ಲೆಕ್ಟ್ ಮಾಡ್ಬೇಕು. ಸೊ ಅವಾಗ ಎಲ್ಲರೂ ಮುಂದೆ ಹೋಗ್ತಿರ್ಬೇಕು ಅಂತ. ಅಕಸ್ಮಾತ್ ನಾನೇ ಆ ವ್ಯಕ್ತಿ ಆಗ್ಬಿಟ್ಟಿದ್ರೆ, ನನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗ್ ಅನ್ಸೋದು ನನಗೆ? ಮತ್ತೆ ಇದು ಸರಿನಾ? ಈ ಒಂದು ಹ್ಯುಮ್ಯಾನಿಟಿ ಇಲ್ದಂಗೆ ನಾವು ವರ್ತಿಸೋದು ಸರಿನಾ? ಅವಾಗ ಏನ್ ಮಾಡಕ್ಕಾಗುತ್ತೆ ಅಂತ ನಮ್ಗೆ ಕ್ವಶನ್ ಆಗುತ್ತೆ. ಹೌದು, ಅವ್ರನ್ನ ಯಾಕೆ ಬಡವ ಇದೆಯಾ, ಏನೋ ಡ್ರಗ್ಸ್ ತಗೊಂಡಂಗಾಗಿರ್ಬೋದು, ಅಥವಾ ಏನೋ ಕೆಟ್ಟ ಒಂದು ಕೆಲಸವನ್ನು ಮಾಡಿ ಆತರ ಬಂದಿರ್ಬೋದು, ಬೀದಿಗೆಲ್ಲ ನಕಲ್ ಕಂಪ್ಯೂಟರ್ ಆತರ ಆಗಿರ್ಬೋದು, ಅವ್ನು ಎಷ್ಟೋ ಕೆಟ್ಟ ವ್ಯಕ್ತಿ ಮಾಡಿರ್ಬೋದು. ಆದ್ರೆ ಒಂದು ಆಕ್ಟ್ ಆಫ್ ಕೈಂಡ್ನೆಸ್ ಅಂತ ಇರುತ್ತೆ, ಒಂದು ಏನಾದ್ರು ಮಾಡಬಹುದು, ಆ ಒಂದು ಸಿಚುವೇಶನ್ ಏನಾದ್ರು ಮಾಡಬಹುದು, ಬಟ್ ನಾವು ನೆಗ್ಲೆಕ್ಟ್ ಮಾಡಕ್ಕೆ ಶುರು ಮಾಡ್ತೀವಿ. ಸೊ ಈ ಒಂದು ವಿಷಯಗಳನ್ನೆಲ್ಲ, ಈ ಒಂದು ಇಂಪೇರೇಟಿವ್ ಚಿಂತನೆಗಳನ್ನ ಯಾಕೆ ಹೇಳಿದೆ ಇಮ್ಯಾನ್ಯುಯಲ್ ಕಾಂಟ್ ಅವರು ಅಂತ ಹೇಳಿ ರೀಸನ್ ಇದೆ. ಅದೇನು ರೀಸನ್ ಅಪ್ಪ ಅಂತಂದ್ರೆ, ಈಗ ನಮ್ಮ ಗೋಲ್ ಅನ್ನು ತಗೊಳ್ಳೋಣ, ನಮ್ಮ ಚಿಂತನೆಗಳು ಅಥವಾ ನಮ್ಮ ಲೈಕ್ ಮುಂದಿನ ಏನು ಭವಿಷ್ಯದಲ್ಲಿ ಮಾಡ್ತಕ್ಕಂಥ ಗೋಲ್ ವಿಜುವಲೈಸೇಷನ್ಗಳು ಅಂತ ಇಟ್ಕೊಳ್ಳೋಣ. ಮನಸ್ಸಲ್ಲಿ ಎಷ್ಟೊಂದು ಬರ್ತವೆ, ಎಷ್ಟೊಂದು ಬರೋ ಯೋಚನೆಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಆಯ್ತಾ. ಕೆಲವೊಂದ್ಸಲ ಮನಸ್ಸು ಸ್ಟ್ರಾಂಗ್ ಆದಾಗ ನಾನು ಆ ಸಾಧನೆಯನ್ನ ಮಾಡೇ ಮಾಡ್ತೀನಿ,
ನನಗೆ ಪಕ್ಕ ಆಗುತ್ತೆ, ಯಾಕಂದ್ರೆ ನಾನು ಕಣ್ಣಲ್ಲಿ ಮನಸ್ಸಿನ ಕಣ್ಣಲ್ಲಿ ನೋಡ್ತಾ ಇರ್ತೀನಿ ಅದನ್ನ, ಆ ಒಂದು ಚಿತ್ರಣವನ್ನ ಅಂತ ಅನ್ಸುತ್ತೆ. ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನೆಗ್ಲೆಕ್ಟ್ ಮಾಡ್ತೀವಲ್ಲ, ಈ ನೆಗ್ಲೆಕ್ಟ್ ಮಾಡೋದು ಸರಿನಾ? ನೆಗ್ಲೆಕ್ಟ್ ಮಾಡಿಬಿಟ್ಟು ಕೊರೋದು ಸರಿನಾ? ನೆಗ್ಲೆಕ್ಟ್ ಮಾಡಿಬಿಟ್ಟು ಇಮ್ಯಾಜಿನೇಷನ್ ವರ್ಕ್ ಆಗಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಸರಿನಾ? ಇಷ್ಟು ವರ್ಷಗಳಿಂದ ಮಾಡ್ತೀನಿ ಏನೂ ಆಗ್ತಾ ಇಲ್ಲ ಅಂತ ಅನ್ನೋದು ಸರಿನಾ? ಇದು ಸರಿ ಅಲ್ಲ ಆಗಿದ್ರೆ ಯಾರ್ಯಾರು ಹೊರಗಡೆ ಎಷ್ಟೊಂದು ಇಮ್ಯಾಜಿನೇಷನ್ ಬಗ್ಗೆ ಮಾತಾಡ್ತಾರಲ್ಲ, ನಮ್ಮ ಬಿಟ್ಟು ಯಾರನ್ನೂ ಪ್ರಶ್ನೆ ಮಾಡಕ್ಕಾಗಲ್ಲ, ಅದು ಒಪ್ಕೊಳ್ತೀನಿ. ಆದ್ರೆ ಎಕ್ಸ್ಪೀರಿಯನ್ಸ್ ಅಂತ ಇದೆಯಲ್ಲ, ಅದು ಮೌಲ್ಯಯುತವಾದದ್ದು. ನಾನೇ ವಿಡಿಯೋದಲ್ಲಿ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ, ಇದೆಲ್ಲ ಲಾ ಆಫ್ ಅಟ್ರಾಕ್ಷನ್ ಇಂದ ಆಗಿರೋದು ಅಂತ. ಹಾಗೆ ಎಲ್ಲರನ್ನು ಕೇಳಿ ಎಲ್ಲರಿಗೂ ಒಂದು ಅನುಭವ ಆಗೇ ಆಗಿರುತ್ತೆ. ಈ ಅನುಭವ ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇಷ್ಟೆಲ್ಲ ಹೋಪ್ ಇದ್ರೂ ಕೂಡ ಸಮಾಜದಲ್ಲಿ ನಾವು ಯಾಕೆ ಕೊರಗಕ್ಕೆ ನಾವು ನಮ್ಮನ್ನ ಅಲೋ ಮಾಡ್ತೀವಿ? ಇದು ಒಂದು ಯಕ್ಷ ಪ್ರಶ್ನೆ. ಯೋಚನೆ ಮಾಡಿ. ನಾನು 5 ವರ್ಷದಲ್ಲಿ ಒಂದು ಪ್ಲೇಸಿಗೆ ಹೋಗ್ಬೇಕು, 5 ವರ್ಷದಲ್ಲಿ ನಾನು ಒಂದು ಸಾಧನೆ ಮಾಡ್ಬೇಕು, 5 ವರ್ಷ ಬೇಡ, ಇನ್ನೊಂದು 1 ವರ್ಷದಲ್ಲಿ, ಇನ್ನೊಂದು 6 ತಿಂಗಳು ನನಗೆ ಇದು ಹಾಕ್ಬೇಕು. ಕಣ್ಣು ಮುಚ್ಕೊಂಡ್ರೆ ನಿಂಗೆ ಅದು ಕಾಣುತ್ತೆ, ಎದುರಿಗೆ ಕಂಡು ಬಿಡುತ್ತದು. ಬಟ್ ನಾವ್ ಏನ್ ಮಾಡ್ತೀವಿ, ಇಷ್ಟಷ್ಟೇ ಇಮ್ಯಾಜಿನೇಷನ್, ಅದು ಕಣ್ಣಿಗೆ ಕಾಣುವ ಏನೋ ರ್ಯಾಂಡಮ್ ಚಿತ್ರಗಳು, ಬ್ರೈನ್ ಮತ್ತೆ ಅಮೆರಿಕ ಮಾಡ್ತಕ್ಕಂಥ ಒಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ ಆಯ್ತು. ಅದು ಅಷ್ಟೇ ಆಗಿದ್ರೆ ನೆವಿಲಿಗೆ ಯಾಕೆ ಅಂತ ಒಂದು ಪವರ್ಗಳು ಬರ್ತಾ ಇತ್ತು? ಅದು ಅಷ್ಟೇ ಆಗಿದ್ರೆ ಎಂಥ ಬಡತನದಿಂದ ಬಂದಂತವ್ರು ಯಾಕೆ ಸಾಧನೆ ಮಾಡ್ತಾ ಇದ್ರು? ಅದಷ್ಟೇ ಆಗಿದ್ರೆ ಎಲ್ಲ ಅಥ್ಲೀಟ್ಗಳು, ದೊಡ್ಡ ದೊಡ್ಡ ಒಂದು ಸಿಂಗರ್ಗಳು, ಸಾಧಕರು ಎಲ್ಲ ಇದಾರಲ್ಲ, ಅವ್ರು ಒಂದನ್ನೇ ಕಾನ್ಸಂಟ್ರೇಷನ್ ಮಾಡಿ ಎಷ್ಟೇ ಒಂದು ಹೊರಗಿನ ಸಮಾಜದ ಡಿಸ್ಟರ್ಬೆನ್ಸ್ ಇದ್ರೂ ಕೂಡ ಸಾಧನೆಯನ್ನು ಹೆಂಗೆ ಮಾಡಕ್ಕೆ ಆಯ್ತು? ಹೆಂಗೆ ಆಯ್ತು ಅಂತಂದ್ರೆ, ಒಂದು ಬರ್ನಿಂಗ್ ಡಿಸೈರ್ ಅಂತ ಇತ್ತು ಅವರಿಗೆ. ಆ ಬರ್ನಿಂಗ್ ಡಿಸೈರ್ ಯಾವಾಗ್ಲೂ ಅವ್ರ ಇಂಟ್ಯೂಷನ್, ಯಾವಾಗ್ಲೂ ಅವ್ರ ಒಳತನ ಅದು ಕರೆಕ್ಟ್ ಆಗಿದೆ, ನೀ ಕರೆಕ್ಟ್ ಆಗಿ ಮಾಡ್ತಿದ್ಯಾ ಯೋಚನೆ. ಯಾರು ಹೇಳೋದ್ಬೇಕಿಲ್ಲ, ಹೊರಗಿನ ದೇವ್ರ ಬಂದು ಹೇಳೋದ್ಬೇಕಿಲ್ಲ, ನೀನ್ ಕರೆಕ್ಟ್ ಆಗಿದೆ, ನಿನಗೆ ಅನಿಸ್ಬೇಕು. ಅದು ನಿನಗೆ ಅನಿಸ್ಬೇಕು ಅಂತಂದ್ರೆ ನೀನ್ ಇಗ್ನೋರ್ ಮಾಡಬಾರ್ದು ಇದೆಲ್ಲ ಅಂತ ನಾ ಹೇಳ್ತೇನೆ. ಒಂದು ಏನೋ ಪ್ಲೇಸಿಗೆ ಹೋಗೋದು ಅಥವಾ ಒಂದು ಪೊಸಿಷನ್ಗೆ ಹೋಗೋದು ಅಂತ ತಿಳ್ಕೊಂಡು, ಈ ಪೊಸಿಷನ್ ಏನಾಗಿರ್ಬೋದು, ಎಕ್ಸಾಮ್ ಪಾಸ್ ಆಗಿ ಒಂದು ಕಾಲೇಜಿಗೆ ಹೋಗೋದು, ಅಥವಾ ಈ ಕಾಲೇಜಿಂದ ಹೋಗಿ ಜಾಬ್ ತಗೊಳ್ಳೋದು, ಜಾಬ್ ಅಲ್ಲಿ ಪ್ರಮೋಷನ್ ತಗೊಳ್ಳೋದು, ಆಮೇಲೆ ಅಥವಾ ಒಂದು ಮದುವೆ ಆಗೋದು, ಅಥವಾ ಏನೋ ಒಂದು ಸಾಧನೆ ಮಾಡೋದು, ಬೇರೆ ಇದಕ್ಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಈ ತರ ಆ ಒಂದು ಚಿಂತನೆ ಬಂದಾಗ ನೆಗ್ಲೆಕ್ಟ್ ಮಾಡ್ತೀವಲ್ಲ. ಇದು ಸ್ಟೇಟ್ಮೆಂಟ್ ನಂಬರ್ 4. ಲಾ ಆಫ್ ಅಟ್ರಾಕ್ಷನ್ಗೆ ಇದನ್ನ ಹೆಂಗೆ ಈ ಒಂದು ಕಂಪೇರಿಟಿವ್ ಅನಾಲಿಸಿಸ್ ಮಾಡಿದೆ ಅಂತಂದ್ರೆ, ಇದೊಂದು ಚಿಂತನೆ, ನನ್ನ ಮನಸ್ಸಲ್ಲಿ ಒಂದು ಚಿತ್ರ ಬರ್ತಾ ಇದೆ ಅಂತ. ಸೊ ಇದನ್ನ ಯೂನಿವರ್ಸಲ್ ಆಗಿ ಕನ್ವರ್ಟ್ ಮಾಡ. ನನ್ನ ಮನಸ್ಸಲ್ಲಿ ಒಂದು ಚಿತ್ರ ಬಂತು, ಅದನ್ನ ನಾನು ನಿಜ ಅಂತ ನಂಬ್ತೀನಿ ಅನ್ನೋದು ಒಂದು ಸ್ಟೇಟ್ಮೆಂಟ್. ಅದನ್ನು ನಿಜ ಅಂತ ನಂಬ್ತೀನಿ, ಅದನ್ನೇ ನಾನು ಏಕಲವ್ಯ ಹೆಂಗೆ ದ್ರೋಣಾಚಾರ್ಯರನ್ನ ಗುರು ಅಂತ ಹೇಳಿ ಆ ಮೂರ್ತಿಯಿಂದ ಕಲಿತಾ ಹೋದ್ನೋ ಹಂಗೆ ನಾನು ಅನ್ಕೊಳ್ತಾ ಹೋಗ್ತೀನಿ. ಇದೇ ನನ್ನ ಗೈಡ್, ನನ್ನ ಇಮ್ಯಾಜಿನೇಷನ್ನೇ ನನ್ನ ಗಾಡ್, ನನ್ನ ಇಮ್ಯಾಜಿನೇಷನ್ನೇ ನನ್ನ ಗೈಡ್ ಅಂತ. ಮುಂದಿನ ದಾರಿದೀಪ ಯಾರೋ ನನಗೆ ತೋರಿಸ್ಬೇಕಾಗಿಲ್ಲ. ನಾನು ಕಣ್ಣು ಮುಚ್ಚಿದ ನನ್ನ ಕಣ್ಣೊಳಗಡೆ ನನ್ನ ಆ ಒಂದು ಅಭೌತಿಕ, ಅಲೌಕಿಕ, ಆ ಒಂದು ಇನ್ಫೈನೈಟ್ ಆಗಿರ್ತಕ್ಕಂಥ ಶಕ್ತಿಯುತವಾದ ನಾನೇ ಕಾಣ್ತೀನಿ. ಅದು ನನ್ನ ಸ್ವರೂಪ, ಅದೇ ನನ್ನ ದೈವ ಸ್ವರೂಪ, ಅದು ನನ್ನೊಳಗಿರ ಗಾಡ್ ಸೆಲ್ಫ್, ಆ ಒಂದು ಗಾಡ್ ಫ್ರೀಕ್ವೆನ್ಸಿ ಅಂತ ಅದು ನಾನು. ಸೊ ನಾವು ನಮ್ಮ ವಿಜುವಲ್ ನ ನಂಬಲ್ಲ ಅಂತ ಅನ್ಕೋಣ, ಆ ಇಮ್ಯಾಜಿನೇಷನ್ ನಂಬಲ್ಲ ಅಂತ ಅನ್ಕೋಣ. ಸೊ ಈ ಒಂದು ಇಷ್ಟೆಲ್ಲ ಕನಸಿದೆ ನನಗೆ, ಆದ್ರೆ ನಾನು ನಂಬ್ತಾ ಇಲ್ಲ. ಇದು ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ನ ಇದಿಷ್ಟು ಲಾ ಅಲ್ಲಿ ನಾವು ಹೋಗ್ತಾ ಹೋಗೋಣ. ಇದು ಯೂನಿವರ್ಸಲ್ ಅಲ್ಲಿ ತಗೊಂಡೋದ್ರೆ ಏನಾಗುತ್ತೆ, ನಾನು ನನ್ನ ಏನೋ ಒಂದು ವಿಜುವಲ್ ಮಾಡಿದೀನಿ, ಏನೋ ಒಂದು ಇಮ್ಯಾಜಿನೇಷನ್ ಕಂಡಿದ್ದೀನಿ, ನನ್ನ ಒಂದು ಏನೋ ಕನಸಿದ್ರು ಕೂಡ ಒಳಗೊಂದು ಪಿಕ್ಚರ್ ಬಂದು ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿದೀನಿ, ಹಂಗೆ ಎಲ್ಲರೂ ಮಾಡ್ಬೇಕು ಅಂತ. ಓಕೆ, ಹಂಗೆ ಎಲ್ಲರೂ ಮಾಡಿದ್ರು ಅಂತ ಅನ್ಕೋ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗೋಣ, ಎಲ್ಲಿ ಕನ್ಸೀವಬಿಲಿಟಿ ಟೆಸ್ಟ್ ಅಂತ. ಎಲ್ಲರೂ ಅವರವರ ಮೋಟಿವೇಶನ್, ಎಲ್ಲರೂ ಅವರವರ ಗೋಲ್, ಎಲ್ಲರೂ ಅವರವರ ಮೆಂಟಲ್ ಚಿತ್ರಣಗಳು, ಎಲ್ಲರೂ ಅವರವರ ಕನಸುಗಳನ್ನ ನನಸು ಆಗುತ್ತೆ ಅಂತೇಳಿ ನಂಬಲ್ಲ ಅವರೆಲ್ಲ. ಅಂತಹ ಪ್ರಪಂಚದಲ್ಲಿ ನೀ ಇರ್ತೀಯ. ಆಕ್ಚುಲಿ ಈ ಟೆಸ್ಟ್ ಇಲ್ಲಿಗೆ ಫೇಲ್ ಆಗ್ಬಿಡುತ್ತೆ. ಹೋಪ್ ಇಲ್ಲದೆ ಇರ್ತಕ್ಕಂಥ ಜಗತ್ತಿನಲ್ಲಿ ಯಾರು ಬದುಕಲ್ಲ. ಯಾರು ಯಾವತ್ತಿಗೂ ಮೋಡ ಕವಿದ ಒಂದು ಕತ್ತಲು ವಾತಾವರಣದಲ್ಲಿ ಇರೋದು ಆತರ ಯಾರು ಇಷ್ಟಪಡಲ್ಲ. ಅಂದ್ರೆ ಹೋಪ್ ಇಲ್ಲ ಅಂತ ಜಗತ್ತಿನಲ್ಲಿ, ಏನೋ ಒಂದು ಆಶಾ ಕಿರಣ ಇದೆ, ಏನೋ ಆಗ್ತೀವಿ ಅಂತ ಇರಲ್ಲ. ಅವಾಗ ನೀವು ಅನ್ಬೋದು ಆತರ ಇರಕ್ ಸಾಧ್ಯ ಇದೆ. ಯಾಕೆ ಈ ತರ ಸಾಧ್ಯ? ಎಲ್ಲರೂ ಮೆಂಟಲ್ ವೀಕ್ ಇರ್ಬೋದು, ಅಥವಾ ವಿಧಿ ನಮ್ಮನ್ನ ಆಡಿಸ್ತಾ ಇರ್ಬೋದು, ಯಾರೋ ನಮ್ಮನ್ನ ಇದು ಮಾಡ್ತಾರೆ, ಲಕ್ ಅಂತೇಳಿ ಆ ಒಂದು ಹೆಸರಲ್ಲಿ ಹೇಳ್ಬಿಟ್ಟು. ಸೊ ಹಂಗೆ ಆಗಿ ಎಲ್ಲರಿಗೂ ಅವರ ಕನಸುಗಳು ಆಗ್ತವೆ, ಎಲ್ಲರಿಗೂ ಕೇಳಿ ಸಿಗ್ತವೆ ಅಂತ ಇಲ್ಲ ಅಂತ. ಓಕೆ, ಸೊ ಇದು ಕನ್ಸರ್ವೇಟಿವ್ ಟೆಸ್ಟ್ ಪಾಸ್ ಆದ್ರೂ ಕೂಡ ಫೇರ್ನೆಸ್ ಟೆಸ್ಟಿಗೆ ಹೋದಾಗ ನಿನಗೆ ನಿಜವಾಗ್ಲೂ ನೀನು ಇಷ್ಟು ಕಷ್ಟಪಟ್ಟರು ಕೂಡ ನೀವು ಅನ್ಬೋದು, ಕೆಲವೊಬ್ಬರಿಗೆ ಏನು ಕಷ್ಟಪಟ್ಟಿಲ್ಲ ಸಿಕ್ಬಿಡುತ್ತೆ, ಕೆಲವರು ಎಷ್ಟೇ ಕಷ್ಟಪಟ್ಟರು ಸಿಗಲ್ಲ, ಅದು ನನ್ನ ಬ್ಯಾಡ್ ಲಕ್ ಅಂತ. ಲಕ್ಕಿನ ಮೇಲೆ ಬಿಡ್ತೀವಿ, ವಿಧಿಯ ಮೇಲೆ ಬಿಡ್ತೀವಿ. ನಿನಗೆ ನಿಜವಾಗ್ಲೂ ಅಂತ ಪ್ರಪಂಚದಲ್ಲಿ ಇರಕ್ಕೆ ಇಷ್ಟನಾ? ನಿನಗೆ ನಿಜವಾಗ್ಲೂ ನಿನಗೆ ಇದು ಎಫೆಕ್ಟ್ ಆಗಿದ್ರೆ ಲಕ್ ಅನ್ನ, ಯಾರಿಗೂ ಲಕ್ ಅಂತ ಹೇಳ್ತೀರಾ, ನಿನಗೆ ಎಷ್ಟೇ ಒಳ್ಳೇದು ಮಾಡ್ತಾ ಇದ್ರೆ ಕೂಡ ಬರೀ ಬ್ಯಾಡ್ ಲಕ್ಕೆ ಆಗ್ತಾ ಇದೆ ಅಂತ ನಿನಗೆ ಅನಿಸ್ತಾ ಹೋದ್ರೆ ಇದು ನಿನಗೆ ನ್ಯಾಯಯುತ ಅಂತ ಅನಿಸುತ್ತಾ?
ಇಂಥ ಪ್ರಪಂಚದಲ್ಲಿ ನೀನ್ ಬದುಕಕ್ಕೆ ನಿನಗೆ ಹೋಪ್ ಆದ್ರೆ ಇರುತ್ತಾ, ನೀವ್ ಬದುಕಬೇಕು ಅಂತ ಅನ್ಸುತ್ತಾ ನಿನಗೆ ಇಂಥ ಪ್ರಪಂಚದಲ್ಲಿ? ಆನ್ಸರ್ ಅವಾಗ ಇಲ್ಲ ಅಂತ ಬರುತ್ತೆ. ಇಲ್ಲ ಅಂತ ಬಂದಾಗ ನಮಗೆ ಗೊತ್ತಾಗುತ್ತೆ ಈ ಯೋಚನೆ ಸರಿ ಅಲ್ಲ. ಜಗತ್ತಿನಲ್ಲಿ ಇಷ್ಟೊಂದು ಇನ್ಸ್ಪಿರೇಷನ್ ಇದೆ, ಹೊರಗಡೆ ನೋಡಿದ ತಕ್ಷಣ ಸೂರ್ಯ ಮುಳುಗಿದ ತಕ್ಷಣ ಮತ್ತೆ ಬೆಳಿಗ್ಗೆ ಬರ್ತಾನೆ ಅನ್ನೋ ಹೋಪ್ ಇದೆ. ಮತ್ತೆ ಲೈಕ್ ಏನು ಎಲ್ಲ ವಿಂಟರ್ ಅಲ್ಲಿ ಹೋಗಿದ ಎಲೆಗಳು ಮತ್ತೆ ಸ್ಪ್ರಿಂಗ್ ಬಂದಾಗ ಚಿಗುರುತ್ತೆ ಅನ್ನೋ ಒಂದು ಹೋಪ್ ಇದೆ. ಯಾವತ್ತಿಗೂ ಸಾಧನೆ ಒಂದೇ ಸಲ ಆಗ್ಬಿಡಲ್ಲ. ದೊಡ್ಡ ವ್ಯಕ್ತಿ, ದೊಡ್ಡ ಒಂದು ಪವರ್, ದೊಡ್ಡ ಒಂದು ಸ್ಥಿತಿ ಸ್ಥಾನಮಾನಗಳು ಒಂದೇ ಸಲ ಸಿಕ್ಬಿಡಲ್ಲ. ನೀವು ನೋಡಿ, ಕೆರೆಯಲ್ಲಿ ಕಲ್ಲನ್ನ ಸಣ್ಣ ಸಣ್ಣ ಕಲ್ಲು ಇರ್ಬೋದು, ಅದು ಎಸೆದ್ರೆ ಅಲೆಗಳು ಉಂಟಾಗುತ್ತೆ. ಅಲೆ ಫಸ್ಟಿಗೆ ಸಣ್ಣದಿರುತ್ತೆ, ಬರ್ತಾ 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 ದೊಡ್ಡದಾಗುತ್ತೆ. ಆಕ್ಚುಲಿ ಬಟರ್ಫ್ಲೈ ಎಫೆಕ್ಟ್ಗಳು, ಚಿಕ್ಕ ಚಿಕ್ಕ ಹ್ಯಾಬಿಟ್ಗಳು, ಚಿಕ್ಕ ಚಿಕ್ಕ ನಂಬಿಕೆಗಳು ಓವರ್ ದ ಪೀರಿಯಡ್ ಆಫ್ ಟೈಮ್, ಚಿಕ್ಕ ಚಿಕ್ಕ ಹ್ಯಾಬಿಟ್ಗಳು, ಸಣ್ಣ ಸಣ್ಣ ಹ್ಯಾಬಿಟ್ಗಳು ಕಾನ್ಸ್ಟೆಂಟ್ಲಿ ಮಾಡ್ತಾ 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 ಬಂದಾಗ ಹೋಪ್ ಅನ್ನೋದು ಬಿಲ್ಡ್ ಆಗುತ್ತೆ. ಆದ್ದರಿಂದ ಯಾವಾಗ ನಾವು ನಮ್ಮ ಮನಸ್ಸಿನ ಚಿತ್ರವನ್ನು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಈ ಟೆಸ್ಟ್ ಅಲ್ಲಿ ಹಾಕಿ ನೋಡಿದಾಗ, ಈ ಒಂದು ಇಂಪೆರಿಕಲ್ ಅನಾಲಿಸಿಸ್ ಟೆಸ್ಟ್ ಅಲ್ಲಿ ಹಾಕಿ ನೋಡಿದಾಗ ಫೇಲ್ ಆಗ್ಬಿಡ್ತದೆ. ಯಾಕೆ ಫೇಲ್ ಆಗುತ್ತೆ? ಇಮ್ಯಾಜಿನೇಷನ್ ವರ್ಕ್ಸ್. ನಮ್ಮ ಇಮ್ಯಾಜಿನೇಷನ್ ಅಂದ್ರೆ ಅದು ನಮ್ಮ ದಾರಿದೀಪ. ನಾನು ಹೇಳಿದಲ್ಲ, ಒಂಥರ ಬೀಕನ್ ಇದ್ದಂಗೆ. ನಮ್ಮ ಲೈಟ್ ಹೌಸಸ್ಗಳು ಹೆಂಗೆ ಶಿಪ್ಸ್ ಗಳಿಗೆ ಲೈಟ್ ಕೊಡ್ತಾವೋ ಆ ತರ ಒಂದು ದಾರಿದೀಪ ಇದ್ದಂಗೆ, ನಮಗೆ ಪೋಲ್ ಸ್ಟಾರ್ ಇದ್ದಂಗೆ ಈ ಒಂದು ಇಮ್ಯಾಜಿನೇಷನ್ ಆಗೋದು. ಅದೇ ನೀವು ಯೋಚನೆ ಮಾಡಿ ನೋಡಿ, ಈ ತರ ಅನ್ಕೊಂಡ್ರೆ ಫೇಲ್ ಆಗುತ್ತೆ ಟೆಸ್ಟ್. ನನ್ನ ಇಮ್ಯಾಜಿನೇಷನ್ ನಾನು ನಂಬ್ತೀನಿ, ಅದರಿಂದ ನಾನು ಕನಸನ್ನ ಸಾಕಾರ ಮಾಡ್ತೀನಿ. ಯಾಕಂದ್ರೆ ನನ್ನ ಒಳಗೆ ಕಾಣ್ತಾ ಇರೋದೇ ಅದೇ ಒಂದು ರಿಯಾಲಿಟಿ. ಈ ಒಂದು ಚಿಂತನೆಯನ್ನ ಈ ಒಂದು ಟೆಸ್ಟಿಗೆ ಹಾಕಿ ನೋಡೋಣ. ಈಗ ಯೂನಿವರ್ಸಲ್ ಆಗಿ ಕಾರಣ ಈ ಸ್ಟೇಟ್ಮೆಂಟ್ ನ ನಾನು ನಂಬಿದೀನಿ, ಸೊ ಎಲ್ಲರೂ ನಂಬಬೇಕು ಅಂತ. ಅವಾಗ ನೋಡು, ಎಲ್ಲರೂ ನನಗೂ ಆಯ್ತು, ಎಲ್ಲರಿಗೂ ಆಯ್ತು. ಅವಾಗ ನೀನೇ ಒಂದು ಕನ್ಸ್ಟ್ರಕ್ಟಿವ್ ಸಮಾಜವನ್ನು ಕ್ರಿಯೇಟ್ ಮಾಡ್ತೀಯ. ಹೆಂಗೆ? ಇಂಡಿವಿಜುವಲ್ ಆಗಿ ನೀ ಈ ತರ ಥಿಂಕ್ ಮಾಡೋದ್ರ ಮೂಲಕ ಈ ಥಿಂಕ್ ನ ಯೂನಿವರ್ಸಲ್ ಆಗಿ ಕನ್ವರ್ಟ್ ಮಾಡಿದ್ರೆ, ಈಗ ನಾನು ಹಿಂಗ್ ಥಿಂಕ್ ಮಾಡ್ತೀನಿ, ನನ್ನ ತರ ಎಲ್ಲರೂ ಥಿಂಕ್ ಮಾಡಿದ್ರೆ ನಾನು ಇಮ್ಯಾಜಿನೇಷನ್ ನಂಬ್ತೀನಿ, ನನ್ನೊಳಗಿರೋ ಆ ಒಂದು ವಿಜುವಲ್ ಪವರ್ ನಂಬ್ತೀನಿ, ಆ ಒಂದು ಫೋಕಸ್ ಅನ್ನೇ ನಾನು ನಂಬಿಬಿಟ್ಟು ಅದನ್ನೇ ನಿಜ ಅಂತ ಅನ್ಕೊಂಡು ಅದೇ ದಾರಿಯಲ್ಲಿ ಹೋಗ್ತೀನಿ. ಸೊ ನಂಗೆ ಅದು ಸಿಗುತ್ತೆ ಜೀವನದಲ್ಲಿ. ಈ ನಂಬಿಕೆ ಎಲ್ಲರಿಗೂ ಇರ್ಬೇಕಾ? ಎಸ್, ಇರಬೇಕು. ಅದರಿಂದ ನಿನಗೂ ಲಾಸ್ ಆಗಲ್ಲ, ಅವ್ರಿಗೂ ಲಾಸ್ ಆಗಲ್ಲ. ನೀನು ಚೆನ್ನಾಗಿರೋ, ಅವರು ಚೆನ್ನಾಗಿರೋ. ನೆಕ್ಸ್ಟ್, ಕನ್ಸೀವಬಿಲಿಟಿ. ಇಂಥ ಪ್ರಪಂಚದಲ್ಲಿ ಇರ್ತೀಯಾ? ಹೌದು. ಇವಾಗ ಆನ್ಸರ್ ಎಸ್ ಅಂತ ಬರುತ್ತೆ. ಕತ್ತಲ ಪ್ರಪಂಚ ಬೇಡ, ನನಗೆ ಬೆಳಗಿನ ಪ್ರಪಂಚ ಬೇಕು. ನನಗೆ ಗ್ರೇ ಪ್ರಪಂಚ ಬೇಡ, ನನಗೆ ವೈಟ್ ಪ್ರಪಂಚ ಬೇಕು. ನನಗೆ ಎಲ್ಲ ಏನು ಆಸೆ ಇಲ್ಲ ಅನ್ನೋ ಒಂದು ದುರ್ಗತಿ ಬೇಡ. ನನಗೆ ಯಾವಾಗ್ಲೂ ನಾನೇ ಲಕ್ ಅನ್ನೋದು ಎಲ್ಲಿಂದನೂ ಬಡಿಯಲ್ಲ, ಇದ್ರ ತರ ಲೈಟ್ನಿಂಗ್ ತರ ನಾನು ಕ್ರಿಯೇಟ್ ಮಾಡ್ತೀನಿ. ನಾನು ಫಂಡಮೆಂಟಲ್ ಕೋರಲ್ಲಿ ನಾನೇ ಲಕ್ ಅಂದ್ರೆ ನಾನು. ಲಕ್ ಅಂದ್ರೆ ನೀವು. ಲಕ್ ಅಂದ್ರೆ ಅದು ಎಲ್ಲಿಂದ ನಿಮಗೆ ಬರೋದಲ್ಲ, ನೀವು ಕ್ರಿಯೇಟ್ ಮಾಡೋದು ನಿಮ್ಮ ಲಕ್ ಅನ್ನು. ಆ ತರ ಒಂದು ಪ್ರಪಂಚದಲ್ಲಿ ನಿಮ್ಗೆ ಇಷ್ಟ ಬದುಕಕ್ಕೆ ಎಲ್ಲರೂ ಆ ತರ ಇದೆ. ಎಸ್, ಯಾಕಂದ್ರೆ ನನಗೆ ಅದು ಹ್ಯಾಪಿ ಮಾಡುತ್ತೆ ಆ ಒಂದು ಕನ್ಸ್ಟ್ರಕ್ಟಿವ್ ಸಮಾಜ. ನೆಕ್ಸ್ಟ್, ಫೇರ್ನೆಸ್. ನಿನಗೆ ಇದೇ ತರ ಆಗ್ತಾ ಇದ್ರೆ, ನಿನಗೆ ಇದೇ ತರ ಇಂಡಿವಿಜುವಲ್ ನಿನಗೆ ಇದೇ ತರ ಆಗ್ತಿದ್ರೆ, ಇಂಥ ಸಮಾಜ ಕ್ರಿಯೇಟ್ ಮಾಡಿದ್ದೆ, ಇಂಥ ಸಮಾಜದಿಂದ ಮತ್ತೆ ನಿನಗೆ ಒಳ್ಳೇದಾಗ್ತಿದ್ರೆ ನಿನಗೆ ಓಕೆನಾ? ಎಸ್, ಓಕೆ ಅಂದ್ರೆ ಪಾಸ್ ಆಯ್ತು. ಸೊ ಈ ತರ ಯೋಚನೆಗಳು ಕರೆಕ್ಟ್. ಸೊ ಇನ್ ದ ಕನ್ಕ್ಲೂಷನ್ ಮತ್ತು ಔಟ್ಲುಕ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಇಮ್ಯಾನ್ಯುಯಲ್ ಕಾಂಟ್ ಅವರ ಈ ಒಂದು ಟೆಸ್ಟ್ ಅನ್ನ ಮಾಡುವುದರ ಮೂಲಕ ಮುಂಚೆನೆ ನಮಗೆ ಬರ್ತಿರ್ತಕ್ಕಂಥ ಥಾಟ್ಸ್ಗಳು ಸರಿಯೋ ತಪ್ಪೋ, ಅಂದ್ರೆ ಸರಿ ತಪ್ಪು ಅನ್ನೋಕ್ಕಿಂತ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ಕೆಟ್ಟದ್ದು ಅಂತ ನಾವೇ ಡಿಸೈಡ್ ಮಾಡಬಹುದು. ಇಂಥ ಒಂದು ಡಿಸೈಡ್ ಮಾಡಿದಾಗ ನಮಗೆ ಕಾನ್ಶಿಯಸ್ ಆಗಿ ಥಿಂಕ್ ಮಾಡ್ತಕ್ಕಂಥ ಎಬಿಲಿಟಿ ಬರುತ್ತೆ. ಯಾವಾಗ್ಲೂ ಒಂದು ಮುಟ್ತೀನಿ, ಒಂದು ಮಾಡ್ತೀನಿ ಅನ್ನೋಕ್ಕಿಂತ ಮುಂಚೆ ಕಾನ್ಶಿಯಸ್ ಆಗಿ ಯೋಚನೆ ಮಾಡ್ಬೇಕು. ನಾನು ಯಾಕೆ ಹಿಂಗ್ ಮಾಡ್ತಿದ್ದೀನಿ, ನಾವು ಹಿಂಗೇನೋ ಮಾಡ್ತೀನಿ, ಯಾರ್ದೋ ಮೇಲೆ ಏನೋ ಅಬ್ಸೆಷನ್ ಆಗ್ತೀನಿ, ಏನೋ ಒಂದು ಕೆಟ್ಟ ಕೆಲಸ ಮಾಡಕ್ ಹೋಗ್ತೀನಿ, ಇದು ಒಳ್ಳೆದಾಗ ಕೆಟ್ಟದಾಗ ಗೊತ್ತಾಗಲ್ಲ. ಅದಕ್ಕೆ ಮುಂಚೆ ಈ ಒಂದು ಟೆಸ್ಟ್ ಅನ್ನ ನೀವು ಮಾಡಿ ನೋಡಿ. ಈ ತರ ಮಾಡಿದಾಗ ನಿಮಗೆ ಕೆಲವೊಂದು ಗೊತ್ತಾಗ್ತಾ ಹೋಗ್ತವೆ, ನಾವು ಮಾಡ್ತಿರೋದು ಸರಿನೋ ತಪ್ಪು ಅಂತ. ಇವಾಗ ಟ್ರೂ ಕಲರ್ಸ್ ಗಳು ಹೊರಗೆ ಬರುತ್ತೆ. ಅವಾಗ ಯಾವ ಕಾಣಲಾರದ ಹೋಪ್ ಅಂತ ಅನ್ಕೊಳ್ತಿದ್ವೋ ಅದು ಕಾಣಿಸ್ತಾ ಬರುತ್ತೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.